ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಗಣೇಶಾಯ ನಮಃ. ಶ್ರೀ ಸರಸ್ವತೇ ನಮಃ. ಶ್ರೀಪಾದವಲ್ಲಭ ನರಸಿಂಹ ಸರಸ್ವತಿ ಶ್ರೀ ಗುರು ದತ್ತಾತ್ರೇಯಾಯ ನಮಃ. ಅಮೃತಹಸ್ತಾಯ ವಿದ್ಮಹೇ ಮಹಾಶಕ್ತಿ ನೇತ್ರಾಯ ಧೀಮಹಿ ತನ್ನೋ ಅಪ್ಪಾಜಿ ಪ್ರಚೋದಯಾತ್. ಓಂ ಶ್ರೀಮಾತ್ರೇ ನಮಃ. ಶ್ರೀ ಲಲಿತಾ ಸಹಸ್ರನಾಮದ ಮೊಟ್ಟ ಮೊದಲನೇ ನಾಮ ಶ್ರೀಮಾತ್ರೇ ನಮಃ. ಅಂತಹ ಶ್ರೀಮಾತಾ ಅಪ್ಪಾಜಿಯವರ ಚರಣಾರವಿಂದಗಳಿಗೆ ಭಕ್ತಿಪೂರ್ವಕ ನಮನಗಳು. ಜೈ ಶ್ರೀಮಾತಾ ಅಪ್ಪಾಜಿ. ಈ ಸಂವತ್ಸರ ಸಂಭ್ರಮೋತ್ಸವದ ಸದೋದಿತ ಈ ಒಂದು ಕಾರ್ಯಕ್ರಮದಲ್ಲಿ 3ನೇ ದಿನದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ. ಈಗಾಗಲೇ ನಾವು ಎಲ್ಲರ ಕೆಲವರ ಅನುಭವಗಳನ್ನೆಲ್ಲ ಕೇಳ್ಕೊಂಡು ಬಂದಿದ್ದೀವಿ ಮತ್ತು ಅವರ ಮನದಾಳದ ಮಾತುಗಳನ್ನು ಸಹ ಕೇಳಿದ್ದೀವಿ. ಈಗ ಈ ಗ್ರೂಪ್ ಹೇಗೆ ಪ್ರಾರಂಭ ಆಯಿತು ಅನ್ನೋದನ್ನು ಮೊದಲನೇ ಎಪಿಸೋಡನ್ನು ನಾವು ನೋಡಿದ್ವಿ ಮತ್ತು ಕೆಲವು ವಿಚಾರಗಳನ್ನೆಲ್ಲ ತಿಳ್ಕೊಂಡ್ವಿ. ಈಗ ಮುಂದೆ ಅಪ್ಪ ಹೇಗೆ ನಮಗೆ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ, ಇಹದಿಂದ ಪರದ ಕಡೆಗೆ ಈ ಗ್ರೂಪ್ಗಳ ಮುಖಾಂತರನೇ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಎಷ್ಟೊಂದೆಲ್ಲ ಹೇಳ್ಕೊಡ್ತಾ ಇದ್ದಾರೆ ಅಪ್ಪ, ಹೇಗೆ ನಮಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದನ್ನು, ಮತ್ತು ನಾವು ಯಾವ ರೀತಿ ಬದಲಾವಣೆ ಆಗ್ತಾ ಇದ್ದೀವಿ, ನಮ್ಮ ಜೀವನದಲ್ಲಿ ನಾವು ಹೇಗೆ ಅದನ್ನು ಅಳವಡಿಸ್ಕೊಳ್ತಾ ಇದ್ದೀವಿ ಅನ್ನೋದನ್ನು ಮತ್ತೆ ಸ್ವಲ್ಪ ಹೊತ್ತು ನೋಡೋಣ. ಈಗ ಎಲ್ಲ ಜೀವರಾಶಿಗಳಿಗೂ ಏನೇ ತೊಂದರೆ ಆಗಲಿ, ಯಾವುದೇ ದುಃಖ ಉಂಟಾದಾಗೂ ಮೊದಲೇ ನಾವು ಕರೆಯೋದು ಅಮ್ಮನ, ತಾಯಿ ಅಮ್ಮ ಅಂತಲೇ ನಾವು ತುಂಬ ಬೇಗ ಹೇಳ್ಕೊಳ್ತೀವಿ. ಆದರೆ ಈ ಜನ್ಮದ ಅಮ್ಮ, ನಮ್ಮ ಅಮ್ಮ ಈ ಜೀವನದಲ್ಲಿ ಬರುವ ಕೆಲವು ಕಷ್ಟ ನೋವುಗಳನ್ನು ಮಾತ್ರ ಪರಿಹರಿಸಲು ಸಾಧ್ಯ. ಮತ್ತು ಪ್ರತಿ ಜನ್ಮ ಹಿಂದಿನ ಅನೇಕ ಜನ್ಮಗಳಿಂದ ತಂದೆ ತಾಯಿಯಾಗಿದ್ದಾರೆ. ಮುಂದೆ ನಾವು ಹುಟ್ಟಬಹುದಾದಂತಹ ಅನೇಕ ಜನ್ಮಗಳಲ್ಲೂ ಮುಂದೆ ಬೇರೆ ಬೇರೆ ತಂದೆ ತಾಯಿ ಬರೋರಿದ್ದಾರೆ. ಆದರೆ ಈ ಜಗನ್ಮಾತೆ ನಿರಂತರವಾಗಿ ನಮ್ಮೆಲ್ಲರ ಅಮ್ಮ ಆಗಿದ್ದಾಳೆ. ಇಂತಹ ಒಂದು ಅಮ್ಮ ನಮ್ಮೆಲ್ಲ ತಾಪತ್ರಯಗಳನ್ನು ನಿವಾರಿಸುವವಳಾಗಿದ್ದಾಳೆ. ತಾಪತ್ರಯಾಗ್ನಿ ಸಂತಪ್ತ ಸಮಾಲಾದನ ಚಂದ್ರಿಕೆಯಾಗಿದ್ದಾಳೆ. ಇಂತಹ ಅಮ್ಮನನ್ನು, ಜಗನ್ಮಾತೆಯನ್ನು ನಾವು ಹೇಗೆ ಪಡೆಯೋದು, ಅವಳ ಸಾನ್ನಿಧ್ಯವನ್ನು ನಾವು ಹೇಗೆ ತಲುಪೋದು, ಇದನ್ನು ನೋಡೋಣ. ಈ ಜನ್ಮ ಮರಣಗಳೆಂಬ ಈ ಒಂದು ದುಃಖ ಸಾಗರವನ್ನು ದಾಟಿಸಿ ಕೈ ಹಿಡ್ಕೊಂಡು ಕರ್ಕೊಂಡೋಗೋಳು ಜಗನ್ಮಾತೆ. ಇಂತಹ ಜಗನ್ಮಾತೆಯನ್ನು ತಲುಪಬೇಕಾದ್ರೆ ನಾವು ಈ ಒಂದು ಭಕ್ತಿ ಅನ್ನುವಂತಹ ದೋಣಿಯಲ್ಲಿ ಕೂತ್ಕೊಂಡು ಬಿಡಬೇಕು. ಬರೀ ದೋಣಿಯಲ್ಲಿ ಕೂತ್ಕೊಂಡ್ರೆ ಸಾಕ? ಈ ಒಂದು ಸಂಸಾರದ ಅಲೆಗಳು, ದುಃಖ ನೋವು ಈ ತಾಪತ್ರಯಗಳೆಂಬ ಅಲೆಗಳಲ್ಲಿ ಮುಳುಗಿ ದೋಣಿ ಮುಳುಗೋಗ್ಬಿಡ್ಬೋದು, ಒಂದು ಚಾನ್ಸಸ್ ಇರುತ್ತೆ. ಆಗ ನಾವೇನು ಮಾಡಬೇಕು? ಸದ್ಗುರು ಅನ್ನೋಂತಹ ಗುರುಗಳ ಕೈಯನ್ನು ಹಿಡ್ಕೊಂಡ್ಬಿಡ್ಬೇಕು. ಅಂಬಿಗನ ಕೈ ಹಿಡ್ಕೊಂಡ್ಬಿಟ್ರೆ ಆ ಅಂಬಿಗ ನಮ್ಮನ್ನು ತುಂಬ ಚೆನ್ನಾಗಿ ದಾಟಿಸ್ಕೊಂಡು ಜಗನ್ಮಾತೆಯನ್ನು ತಲುಪಿಸ್ತಾನೆ. ಹಾಗಾದರೆ ಈ ಅಂಬಿಗ ಯಾರು? ಸದ್ಗುರು. ಈ ಸದ್ಗುರುವನ್ನು ನಾವು ಈ ನಮ್ಮ ಅಪ್ಪಾಜಿ ನಮ್ಮೆಲ್ಲರ ಸದ್ಗುರುಗಳಾಗಿ ಬಂದಿದ್ದಾರೆ. ಇಂತಹ ಅಪ್ಪಾಜಿಯ ಅಪ್ಪಾಜಿ, ನಾವು ನಿಮ್ಮ ಕೈ ಹಿಡ್ಕೊಂಡ್ರೆ ಈ ಸಂಸಾರದ ಸಾಗರದ ಒಂದು ದುಃಖಗಳಲ್ಲಿ ನಾವು ನಿಮ್ಮ ಕೈ ಬಿಡ್ಬೋದು ಅಪ್ಪಾಜಿ, ನೀವೇ ನಮ್ಮ ಕೈ ಹಿಡಿದು ಕರ್ಕೊಂಡೋಗಿ ಅಪ್ಪಾಜಿ ಅಂತ ಅಪ್ಪಾಜಿಯ ಒಂದು ಸಾನ್ನಿಧ್ಯದಲ್ಲಿ ನಾವೆಲ್ಲ ಮತ್ತೆ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಹೀಗೆ ಹಂತ ಹಂತವಾಗಿ ಅಪ್ಪಾಜಿ ನಮ್ಮನ್ನು ಈಗ ಕರ್ಕೊಂಡು ಹೋಗ್ತಾ ಇದ್ದಾರೆ. ಹೇಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ? ಮೊಟ್ಟ ಮೊದಲನೇಗಾಗಿ ಭವಾನಿ ಭಾವನಾ ಗಮ್ಯವನ್ನು ಹೇಳಿದ್ರು. ಭಕ್ತಿವಶ ಭಯಾಪಹ ಜಗನ್ಮಾತೆ ಭಕ್ತಿಗಮ್ಯಳು. ಆ ಭಕ್ತಿಯಿಂದ ಮೂಲಕ ಮಾತ್ರ ಅವಳನ್ನು ತಲುಪೋದು ಸಾಧ್ಯ ಅನ್ನೋದನ್ನು ಸಂತ ಶಿರೋಮಣಿ ತುಕಾರಾಮ್ ಮಹಾರಾಜರ ಆಡಿಯೋ ಧಾರಾವಾಹಿ ಮೂಲಕ ಹೇಳಿಕೊಟ್ರು. ಇದನ್ನು ಪ್ರಸ್ತುತಪಡಿಸಿ ಭಕ್ತಿ ಮಾರ್ಗವನ್ನು ತೋರಿಸಿದ್ರು ಅಪ್ಪಾಜಿ. ಈ ಭಕ್ತಿ ಮಾರ್ಗವನ್ನು ನಾವು ಹೋಗ್ತಾ ಹೇಗೆ ಜಗನ್ಮಾತೆಯನ್ನು ಪಡೆದ್ವಿ, ನಮ್ಮೆಲ್ಲರ ಹೇಗೆ ನಾವು ಬದಲಾವಣೆಗಳನ್ನು ಕಂಡುಕೊಂಡ್ವಿ, ಇದನ್ನೆಲ್ಲ ನಮ್ಮ ಜೀವಂತ ಲಲಿತೆಯರ ಅನುಭವಗಳಿಂದ ತಿಳ್ಕೊಳ್ಳೋಣ. ಜೈ ಶ್ರೀಮಾತಾ. ಜೀವಂತ ಲಲಿತೆಯರ ಅನುಭವಗಳು. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ಅಮೃತಹಸ್ತಾಯ ವಿದ್ಮಹೇ ಮಹಾಶಕ್ತಿ ನೇತ್ರಾಯ ಧೀಮಹಿ ತನ್ನೋ ಅಪ್ಪಾಜಿ ಪ್ರಚೋದಯಾತ್. ಜೈ ಶ್ರೀ ಮಾತಾಪ್ಪ. ನಿಮ್ಮ ಪಾದಕಮಲಗಳಿಗೆ ಕೋಟಿ ಕೋಟಿ ನಮಸ್ಕಾರಗಳಪ್ಪ. ನಾನು ಶೈಲಜಾ ಸೋಮಶೇಖರ್, ಸಿಡ್ನಿ, ಆಸ್ಟ್ರೇಲಿಯಿಂದ. ನಾನು ಜಗನ್ಮಾತೆಯ ಇಚ್ಛೆಯಂತೆ ಫೆಬ್ರವರಿ 18, 2023 ಅಂದರೆ ಅಪ್ಪಾಜಿ ವರ್ಧಂತಿ ದಿನ ನೈಜ ಕಲಿಕೆ ಶ್ರೀ ಸಾಕ್ಷಾತ್ ಲಲಿತಾ ನೈಜ ಕಲಿಕೆ ಗ್ರೂಪ್ಗೆ ಜಾಯ್ನ್ ಆದೆ.
ನಮ್ಮ ಅತ್ತೆಯಿಂದನೇ ನನಗೆ ಲಿಂಕ್ ಸಿಕ್ಕಿದ್ದು. ಆ್ಯಕ್ಚುಲಿ ನಾನು ಮೇ 2021 ಗ್ರೂಪ್ಗೆ ಜಾಯ್ನ್ ಆಗಬೇಕಾಗಿತ್ತು. ಯಾಕೆಂದರೆ ನಮ್ಮ ಎಲ್ಲರೂ ನಮ್ಮ ಅತ್ತೆ ಸುಮಾರು ಎಲ್ಲ ಫ್ಯಾಮಿಲಿಯವರೆಲ್ಲರೂ ಅವಾಗ ಜಾಯ್ನ್ ಆಗಿದ್ದರು. ಆದರೆ ನಾನು ಯಾಕೋ ಲಲಿತಾ ಸಹಸ್ರನಾಮ ಕಲಿಯೋಕ್ಕೆ ಮನಸ್ಸು ಮಾಡಲಿಲ್ಲ ಆ ಟೈಮಲ್ಲಿ. ಆಮೇಲೆ ಗೊತ್ತಿಲ್ಲ ಯಾಕೋ ಯಾರೋ ಏನು ಹೇಳ್ಕೊಡ್ತಾರೋ ಏನೋ ಗೊತ್ತಿಲ್ಲ ನನಗೆ. ಯಾರನ್ನೂ ನೋಡೂ ಇಲ್ಲ, ಏನಿಲ್ಲ, ಅದೇನೋ ಅಂತ ಅಂದ್ಕೊಂಡು ನಾನು ಬೇಡ ನೋಡ್ಕೊಳ್ಳೋಣ ಅಂತಂದ್ಬಿಟ್ಟು ಬಿಟ್ಬಿಟ್ಟೆ. ಆದರೆ ಸಮಯ ಕಳೆದಂತೆ ನನಗೆ ಅನ್ಸೋಕ್ಕೆ ಶುರುವಾಯಿತು, ಗ್ರೂಪಿಗೆ ಜಾಯ್ನ್ ಆಗ್ಬೋದಾಗಿತ್ತು, ಆಮೇಲಿಂದ ನೋಡ್ಕೊಬೋದಾಗಿತ್ತು, ಇಂಟ್ರೆಸ್ಟ್ ಇಲ್ಲ ಅಂದರೆ ಆಮೇಲೆ ನೋಡ್ಬೋದಾಗಿತ್ತು, ಒಂದು ಸಲ ನೋಡ್ಬೋದಾಗಿತ್ತು ಅಂತ ಅನ್ಸೋಕ್ಕೆ ಶುರುವಾಯಿತು. ಆಗ ನಮ್ಮ ಅತ್ತೆನ ಕೇಳಿದಾಗ ಅವರು ಹೇಳಿದರು, ಈ ಯೂಟ್ಯೂಬಲ್ಲಿ ಜಯಶ್ರೀ ಮಾತಾ ಚಾನಲ್ ಅಂತ ಇದೆ, ಅದರಲ್ಲಿ ನೋಡು, ನಿನಗೆ ಇಷ್ಟ ಆದರೆ ನೀನು ನೆಕ್ಸ್ಟ್ ಟೈಮು ಗ್ರೂಪ್ ಲಿಂಕ್ ಜಾಯ್ನ್ ಆಗೋ ಲಿಂಕ್ ಯಾವಾಗಾರ ಸಿಕ್ಕಿದ್ರೆ ನಾನು ಅದನ್ನು ಕಳಿಸ್ಕೊಡ್ತೀನಿ, ಆಮೇಲೆ ನೀನು ಜಾಯ್ನ್ ಆಗುವಂತೆ ಅಂತ ಹೇಳಿದರು. ನಂತರ ನಾನು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡೆ. ನಾನು ಅದರಲ್ಲಿ ವೆರಿ ಫಸ್ಟ್ ನೋಡಿದಂತಹ ವಿಡಿಯೋ ಪ್ರಾರ್ಥನೆಯಿಂದಲೇ ಎಲ್ಲವನ್ನೂ ಪಡೆಯಬಹುದು ಅಂತ ಒಂದು ವಿಡಿಯೋ ನೋಡಿದೆ. ಆಗ ನಾನು ಅದರಲ್ಲಿ ಆವಾಗ ವೆರಿ ಫಸ್ಟ್ ನಾನು ಅಪ್ಪಾಜಿನ ನೋಡಿದ್ದು. ಭಾಳ ಖುಷಿ ಆಯಿತು, ಒಂಥರ ಹೇಳೋಕ್ಕಾಗಲ್ಲ. ಅಂದರೆ ಇದು ನೋಡಿದಾಗ ವೆರಿ ಫಸ್ಟ್ ನೋಡಿದಾಗ ನನಗೆ ಇಟ್ ಜಸ್ಟ್ ಟಚ್ಡ್ ಮೈ ಹಾರ್ಟ್. ನಂತರದಲ್ಲಿ ತುಂಬ ಇಲ್ಲ ಅಂದರೂ ಸ್ವಲ್ಪ ಯಾವಾಗ ಸಮಯ ಸಿಗುತ್ತೋ ಆಗೆಲ್ಲ ನಾನು ಸ್ವಲ್ಪ ನೋಡ್ತಾಯಿದ್ದೆ ಚಾನೆಲ್ನ. ಮತ್ತು ಈ ಸಿದ್ಧಿ ಮಂತ್ರ ಹಾಗೂ ಪ್ರಾರ್ಥನೆನ ಸ್ವಲ್ಪ ಮಾಡ್ತಾಯಿದ್ದೆ ಯಾವಾಗ ಅಂತ ಮಾಡ್ತಾಯಿದ್ದೆ. ನಂತರ 2022 ಜಾನ್ವರಿ ನಂತರ ನಾವು ಇಂಡಿಯಾಗೆ ಬಂದಿದ್ವಿ. ಕೆಲವು ತಿಂಗಳ ಕಾಲ ಅಲ್ಲೇ ಇದ್ವಿ. ಆಗ ನಮ್ಮ ಅತ್ತೆ ಜೊತೆ ಲಕ್ಷ್ಮೀ ಹೃದಯ ಕುಂಕುಮಾರ್ಚನೆ ಟೈಮಲ್ಲಿ ಅವ್ರ ಜೊತೆನೇ ಕೂತಿದ್ದೆ. ಸುಮಾರು ಎರಡು ಸಲ ಅವರು ಪೂಜೆ ಮಾಡಿದಾಗ ಅವರ ಜೊತೆಯೇ ಕೂತಿದ್ದೆ ನಾನು. ಆಗ ನನಗೆ ಇನ್ನೂ ತುಂಬ ಚೆನ್ನಾಗಿ ಅನಿಸ್ತು. ನಂತರ ಅವರು ನನಗೆ ಶ್ರೀ ಪುಸ್ತಕನೂ ಕೂಡ ಕೊಟ್ಟರು. ಆಮೇಲೆ ನಿರಂತರವಾಗಿ ನಾನು ಸಿದ್ಧಿ ಮಂತ್ರ ಪ್ರಾರ್ಥನೆನ ಡೈಲಿ ಮಾಡೋಕ್ಕೆ ಶುರು ಮಾಡಿದೆ. ಮತ್ತು ದಿನ ಅಪ್ಪಾಜಿ ಫೋಟೋಗೆ ನಮಸ್ಕಾರ ಮಾಡ್ತಾಯಿದ್ದೆ. ಮತ್ತು ಗೊತ್ತಿಲ್ಲದೇನೋ ನನ್ನ ಮನಸ್ಸಿನಲ್ಲಿ ನನಗೆ ಅನ್ಸೋಕ್ಕೆ ಶುರುವಾಗೋಗಿತ್ತು, ಇವರೇ ನನ್ನ ಗುರು ಅಂತ ಅನ್ಸೋಕ್ಕೆ ಶುರುವಾಗೋಗಿತ್ತು. ಫೆಬ್ರವರಿ 18 ಅಪ್ಪಾಜಿ ವರ್ಧಂತಿ ದಿನ ನಾನು ಗ್ರೂಪಿಗೆ ಜಾಯಿನ್ ಆದಮೇಲೆ ನಾನೇನು ತುಂಬ ಫಾಲೋ ಮಾಡ್ತಿರ್ಲಿಲ್ಲ, 100% ಫಾಲೋ ಮಾಡ್ತಾನೆ ಇರಲಿಲ್ಲ. ನಾನೇನಂದರೆ ಬರೀ ಲಲಿತಾ ಸಹಸ್ರನಾಮ ಅದನ್ನು ಕಳಿಸಿದ ಆಡಿಯೋ ಮಾತ್ರ ಕೇಳ್ತಾ ಇದ್ದೆ. ಮತ್ತು ಅದರದ್ದು ಭಾವಾರ್ಥದ್ದೇನಿದೆ ಅದನ್ನು ತಪ್ಪದೇ ಪ್ರತಿದಿನವೂ ನಾನು ಕೇಳ್ತಾ ಇದ್ದೆ. ಮತ್ತು 108 ಸಲ ಓಂ ಹ್ರೀಂ ಪರಾಶಕ್ತಿಯೇ ನಮಃ ಜಪ ಮಾಡ್ತಾಯಿದ್ದೆ. ಅದೆಲ್ಲ ಕೇಳ್ತಾ ಸಾಕಷ್ಟು ಬದಲಾವಣೆಗಳು ನಡೀತಾ ಹೋಯಿತು. ಗೊತ್ತಿತ್ತು ಈ ಒಂದು ದೈವಿಕ ಶಕ್ತಿ ಅನ್ನೋದು ಒಂದಿದೆ, ಅದು ನಮ್ಮ ಇದಕ್ಕೆ ಅದು ಸ್ಪಂದನ ಕೂಡ ಮಾಡುತ್ತೆ ನಮಗೆ ಅಂತ ಅನ್ನೋದು ಗೊತ್ತಿತ್ತು. ಆದರೆ ಇನ್ನೂ ಹೆಚ್ಚು ತಿಳ್ಕೊಳ್ಬೇಕು ಅನ್ನೋ ಹಂಬಲ ತುಂಬ ಇತ್ತು, ಬಹಳ ವರ್ಷಗಳಿಂದಲೂ ಇತ್ತು. ಅದು ಈ ಗ್ರೂಪ್ಗೆ ಜಾಯ್ನ್ ಆದಮೇಲೆ ಒಂದೊಂದಾಗಿ ನೆರವೇರ್ತಾ ಹೋಯಿತು. ಅಪ್ಪಾಜಿ ಮುಖಾಂತರ ಅದು ನೆರವೇರ್ತಾ ಹೋಯಿತು. ಆಮೇಲೆ ಆಸ್ಟ್ರೇಲಿಯಾಗೆ ವಾಪಸ್ ಬಂದಮೇಲೆ ಅಂತೂ ಆಲ್ಮೋಸ್ಟ್ ನಾನು ಮೋಸ್ಟ್ ಆಫ್ ದ ಟೈಮ್ಸು ನಾನು ಅಪ್ಪಾಜಿ ವೀಡಿಯೋಸು ಆಡಿಯೋಸ್ ಎಲ್ಲನೂ ಕೇಳೋಕ್ಕೆ ಶುರು ಮಾಡಿದೆ. ಮಹಾಮಾಯಿ ಆಗ್ಬೋದು, ಈ ಕಠೋಪನಿಷತ್ ಆಗ್ಬೋದು, ಪ್ರತಿಯೊಂದೂ ನಾನು ಮತ್ತೆ ಪದೇ ಕೇಳ್ತಾಯಿದ್ದೆ, ಮತ್ತೆ ಕೇಳ್ತಾಯಿದ್ದೆ. ಮತ್ತು ಲಲಿತಾ ಸಹಸ್ರನಾಮನ ಅಪ್ಪನ ಜೊತೆನೇ ಕೂತ್ಕೊಂಡು ಹೇಳ್ತಾಯಿದ್ದೆ ನಾನು. ಇಲ್ಲಿವರೆಗೂ ನನ್ನ ಅಪ್ಪನ ಆಡಿಯೋ ಪ್ಲೇ ಮಾಡದೆ ಒಂದಿನವೂ ಹೇಳೇ ಇಲ್ಲ. ಹಾಗೆ ನಾನು ಅಪ್ಪನ ಜೊತೆ ನಾನು ಲಲಿತಾ ಸಹಸ್ರನಾಮ ಹೇಳ್ತಾ ಅವರೇ ನನ್ನ ಒಳಗಡೆ ಆವಿರ್ಭವಿಸಲು ಶುರು ಮಾಡಿಬಿಟ್ರು. ಹೀಗೆ ಲಲಿತಾ ಸಹಸ್ರನಾಮ ಹೇಳ್ತಾ ನಾನು ಕಲಿತಾ ನನಗೆ ಒಂದು ಅಮ್ಮನೇ ನನಗೆ ಏನು ಹೇಳಿದ್ಲು ಅಂದರೆ, ಮಗು ನೀನು ನನ್ನನ್ನು ಎಲ್ಲಿ ಹುಡುಕ್ತಾ ಇದೆಯಾ, ನಾನು ಇಲ್ಲೇ ಇದ್ದೀನಿ, ನನ್ನ ಅಪ್ಪನ ರೂಪದಲ್ಲಿ ನಾನು ಇಲ್ಲೇ ಇದ್ದೀನಿ ಅಂತ ನನಗೆ ತೋರಿಸ್ಕೊಟ್ಲು. ಅಪ್ಪಾಜಿ ಸತ್ಸಂಗನ ನಾನು ಯೂಟ್ಯೂಬಲ್ಲಿ ಲೈವ್ ನೋಡ್ತಾ ಇರ್ತಿದ್ದೆ. ಸಮ್ಟೈಮ್ಸು ಟೈಮಿಂಗ್ಸ್ ಡಿಫ್ರೆನ್ಸ್ ಇರೋದ್ರಿಂದ ಲೈವ್ ನೋಡೋಕ್ಕಾಗ್ತಾ ಇರಲಿಲ್ಲ. ಅದನ್ನು ನಾನು ಆಮೇಲೆ ನೋಡ್ಕೊಳ್ತಾ ಇದ್ದೆ. ಅದನ್ನು ನೋಡ್ತಾ ನನಗೆ ಅನಿಸ್ತಾ ಇತ್ತು, ನನಗೆ ಯಾವಾಗ ಚಾನ್ಸ್ ಸಿಗುತ್ತೆ ಇವನ್ನ ನೋಡೋಕ್ಕೆ, ನಾನು ಅಪ್ಪನ ನಾನು ಡೈರೆಕ್ಟಾಗಿ ಮೀಟ್ ಮಾಡಬೇಕು, ಅವರ ಆಶೀರ್ವಾದ ತೊಗೋಬೇಕು ಅಂತ ಬಹಳ ಅನ್ನಿಸ್ತಾ ಇತ್ತು.
ಬೇಕಾದಷ್ಟು ಸಲ ನಾನು ಕಣ್ಣಲ್ಲಿ ನೀರು ಹಾಕ್ಕೊಂಡಿದ್ದೀನಿ, ನನಗೆ ಯಾವಾಗ ಈ ಥರ ಸೌಭಾಗ್ಯ ಸಿಗುತ್ತೆ ಅಂತ. ನಾನು ಯೂಟ್ಯೂಬಲ್ಲಿ ನೋಡ್ತಾ ಇದ್ದರೂ ಸಹ ನನಗೆ ನಾನೇ ಮಾಡ್ತಾಯಿದ್ದೀನಿ, ನಾನೇ ಅವರ ಪೂಜೆ ಮಾಡ್ತಾಯಿದ್ದೀನಿ, ಅವರ ಸೇವೆ ಮಾಡ್ತಾಯಿದ್ದೀನಿ ಅನ್ನೋ ಥರ ನನಗೆ ಅನಿಸ್ತಾ ಇತ್ತು. ಭವಾನಿ ಭಾವನಗಮ್ಯ ಅಂತ ಅಪ್ಪ ಯಾವಾಗಲೂ ಹೇಳ್ತಾರಲ್ಲ, ಹಾಗೆ ಅಪ್ಪ ಡಬ್ಲಿನ್ಗೆ ಹೋದಾಗ ಅಪ್ಪ ಇಲ್ಲಿ ಆಸ್ಟ್ರೇಲಿಯಾಗೆ ಯಾವಾಗ ಬರ್ತಾರೆ ಅಂತ ಅನಿಸ್ತಾ ಇತ್ತು. ಇಂಡಿಯನ್ ಕ್ರೌಡ್ ನೋಡಿದಾಗ ಅಪ್ಪನ ನಾವು ಭೇಟಿ ಮಾಡೋದು, ಅಪ್ಪ ಹೀಗೆ ಎಲ್ಲರೂ ಬೇರೆ ದೇಶಕ್ಕೆ ಹೋದಾಗ ನಾವು ಅವರನ್ನು ಮೀಟ್ ಮಾಡಬಹುದು, ಈ ಇಂಡಿಯಾದಲ್ಲಿ ಸಾಧ್ಯನೇ ಇಲ್ಲ ಅಂತ ಅಂದ್ಕೊಳ್ತಾ ಇದ್ದೆ. ಅಪ್ಪ ಗಾಣಿಗಾಪುರಕ್ಕೆ ಹೋದಾಗ ಅಪ್ಪನ ಜೊತೆನೇ ನಾನೂ ಇದ್ದೀನಿ ಅಂತ ಅನ್ನೋ ಥರ ನನಗೆ ಆ ಭಾವನೆ ಇತ್ತು. ಮತ್ತು ಸಾಕ್ಷಾತ್ ದತ್ತಾತ್ರೇಯರನ್ನೇ ನೋಡಿದಂತಹ ಭಾವನೆ ಆಯಿತು, ಅನುಭವ ಆಯಿತು. ಹೀಗೆ ಇದೇ ಸಮಯದಲ್ಲಿ ನನಗೆ ಒಂದಿನ ಅಪ್ಪ ಕನಸಿನಲ್ಲಿ ದರ್ಶನ ಕೊಟ್ಟರು. ಅದರಲ್ಲಿ ಅಪ್ಪ ಆಸ್ಟ್ರೇಲಿಯಾಗೆ ಬಂದಿದ್ದಾರೆ, ನಮ್ಮ ಮನೆಯಲ್ಲೇ ಇದ್ದಾರೆ ಅಂತ ಕನಸು. ಆಗ ಸಮಯ ಆಲ್ಮೋಸ್ಟ್ ಬೆಳಗ್ಗೆ 4 ಗಂಟೆ ಸಮಯ. ನನಗೆ ಎಚ್ಚರ ಆದಮೇಲೆ ನನಗೆ ಅನಿಸ್ತಾ ಇತ್ತು, ಅದು ಹೇಗೆ ಸಾಧ್ಯ? ನನ್ನ ಅಪ್ಪನ ಒಂದು ಸಲನೂ ಮಾತಾಡಿಲ್ಲ, ನಾನು ಯಾವಾಗಲೂ ಅವ್ರನ್ನ ನೋಡಿಲ್ಲ, ಆದರೆ ಇದು ಹೇಗೆ ಸಾಧ್ಯ ಆಗುತ್ತೆ, ಇದು ಹೇಗೆ ಸಾಧ್ಯ ಆಗುತ್ತೆ ಅಂತ ಯಾವಾಗಲೂ ಅನಿಸೋದು. ಆದರೂ ಮನಸ್ಸಲ್ಲಿ ಇದ್ದೇ ಇತ್ತು, ಇಲ್ಲ ಇದು ನನಗೆ ಕನಸು ಬಂದಿದೆ ಅಂತಂದರೆ ಖಂಡಿತ ಅಪ್ಪ ಇಲ್ಲಿಗೆ ಬಂದೇ ಬರ್ತಾರೆ ಅಂತ ಅನ್ನಿಸ್ತಾನೆ ಇತ್ತು. ಆಮೇಲೆ ಅಪ್ಪನ ಕೃಪೆಯಿಂದ ನವರಾತ್ರಿ ಟೈಮಲ್ಲಿ ಅಪ್ಪ ಆಸ್ಟ್ರೇಲಿಯಾಗೆ ಬರೋಂಥ ಸಮಯ ಫಿಕ್ಸ್ ಆಯಿತು. ನಮ್ಮ ಜನ್ಮಾಂತರದ ಪುಣ್ಯ, ಅಪ್ಪನ ಕೃಪೆ, ಆಶೀರ್ವಾದದಿಂದ ಅವರ 30 ದಿನಗಳ ಕಾಲ ಅವರ ಸೇವೆ ಮಾಡುವಂತಹ ಸೌಭಾಗ್ಯ ನಮಗೆ ಸಿಕ್ತು. ಅಪ್ಪನ ಫಸ್ಟು ಏರ್ಪೋರ್ಟಲ್ಲಿ ರಿಸೀವ್ ಮಾಡಿದಾಗ ನನಗೆ ಅನಿಸಿದ್ದು, ಅಮ್ಮ ಎಷ್ಟು ವರ್ಷಗಳಿಂದ ನಿನಗೆ ಕಾಯ್ತಾ ಇದ್ದೆ ಅಮ್ಮ, ಈಗ ನನ್ನ ನೆನಪಂತ, ಈಗ ನೀನು ಬಂದ್ಯಾ ಅಂತ ಅನಿಸ್ತು. ಅಮ್ಮನೇ ಮನೆಗೆ ಬಂದಮೇಲೆ ನಾವು ಯಾವುದಕ್ಕೂ ಏನೂ ಯೋಚನೆ ಮಾಡಬೇಕಾಗಿಲ್ಲ. ಅಮ್ಮ ಎಲ್ಲನೂ ಚೆನ್ನಾಗಿ ನಡ್ಸ್ಕೊಂಡು ಹೋದ್ಲು. ಅವಳಿಗೆ ಯಾವಾಗ ನಮಗೆ ಹೇಗೆ ಬೇಕೋ ಎಲ್ಲನೂ ಹಾಗೇ ನಡ್ಸ್ಕೊಂಡು ಹೋದ್ಲು. ನಮಗಂತೂ ಹೇಗೆ ಕಳೀತು ಒಂದು ಆ 30 ದಿನ ಅಂತಲೂ ಗೊತ್ತಿಲ್ಲ. ಸಹಜವಾಗಿ ಅಮ್ಮ ಮಕ್ಕಳನ್ನು ಬಿಟ್ಟು ಊರಿಗೆ ಹೊರಡುವಾಗ ಯಾವ ಥರ ಇರುತ್ತೆ ಅದೇ ಥರ ಫೀಲಿಂಗ್ ಇತ್ತು ಅಪ್ಪ ಇಲ್ಲಿಂದ ಹೊರಟಾಗ. ಆದರೆ ನನಗೆ ಗೊತ್ತು, ಅಪ್ಪ ಯಾವಾಗಲೂ ನನ್ನ ಜೊತೆನೇ ಇದ್ದಾರೆ, ಅವರೇ ನನ್ನ ಕೈ ಹಿಡಿದು ನಡೆಸ್ತಾ ಇರೋದು. ಈಗಲೂ ನಾನೊಂದು 4 ಮಾತಾಡಿದ್ದೀನಿ ಅಂದರೆ ಅದು ಅವರ ಕೃಪೆ, ಅವರ ಆಶೀರ್ವಾದ ಅಷ್ಟೇ. ಅಪ್ಪ ಹೀಗೆ ಯಾವಾಗಲೂ ನನ್ನ ಜೊತೆಯಾಗಿರಿ, ನನ್ನ ಕೈ ಹಿಡಿದು ಮುಂದೆ ನಡೆಸ್ಕೊಂಡು ಕರ್ಕೊಂಡು ಹೋಗಿ ಅಪ್ಪ ಅಂತ ಕೇಳ್ಕೊಳ್ತಾ, ನಿಮ್ಮ ಪಾದ ಪದ್ಮಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ, ನಿಮ್ಮ ಪೂರ್ಣ ಆಶೀರ್ವಾದವನ್ನು ಬೇಡ್ತಾ ನಿಮಗೆ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೀನಿ ಅಪ್ಪ. ಜೈ ಶ್ರೀ ಮಾತಾ, ಜೈ ಶ್ರೀ ಮಾತಾ, ಜೈ ಶ್ರೀ ಮಾತಾ. ಓಂ ಅಮೃತಹಸ್ತಾಯ ವಿದ್ಮಹೇ ಮಹಾಶಕ್ತಿನೇತ್ರಾಯ ಧೀಮಹಿ ತನ್ನೋ ಅಪ್ಪಾಜಿ ಪ್ರಚೋದಯಾತ್. ಜೈ ಶ್ರೀ ಮಾತಾ. ಅಪ್ಪಾಜಿ, ನಿಮ್ಮ ಪಾದಪದ್ಮಗಳಿಗೆ ಕೋಟಿ ನಮನಗಳನ್ನು ಸಲ್ಲಿಸ್ತಾ ನಾನು ಸಂಧ್ಯಾ ವಿಕ್ರಮ್ ಚಿಕ್ಕಮಗಳೂರಿನಿಂದ ನನ್ನ ಅನುಭವವನ್ನು ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತಿದ್ದೀನಿ. 2020ರಲ್ಲಿ ಕೋವಿಡ್ ಸಮಸ್ಯೆಯಿಂದ ಲಾಕ್ಡೌನ್ ಎಲ್ಲ ಇತ್ತಲ್ವಾ, ಆವಾಗ ಸಿಕ್ಕಿದ ಸಮಯದಲ್ಲಿ ಏನಾದರೂ ಮಾಡಿ ಹೌ ಟು ಬಿಕಮ್ ಅ ಬೆಟರ್ ಪರ್ಸನ್ ಅಂತ ಯೋಚನೆ ಮಾಡ್ತಾ ಇದ್ದೆ. ಅದಕ್ಕಾಗಿ ಸುಮಾರು ಸ್ಕಿಲ್ಸು ಡೆವಲಪ್ ಮಾಡಿಕೊಂಡೆ. ಆವಾಗಲೇ ಅವರ್ ಬಾಡಿ ಎನರ್ಜೀಸ್ ಆ್ಯಂಡ್ ಡಿವೈನ್ ಎನರ್ಜೀಸ್ ಬಗ್ಗೆ ತುಂಬ ಆರ್ಟಿಕಲ್ಸ್ ಕೂಡ ಓದ್ತಾ ಇದ್ದೆ. ಒಂದು ದೈವಿಕ ಶಕ್ತಿ ಇದೆ ಅಂತ ಗೊತ್ತು, ಆದರೆ ಅದಕ್ಕೆ ಹೇಗೆ ಕನೆಕ್ಟ್ ಆಗೋದು ಅಂತ ಗೊತ್ತಿರಲಿಲ್ಲ. ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೆ. ಅದೇ ವರ್ಷ ಸೆಪ್ಟೆಂಬರಲ್ಲಿ ಲಲಿತಾ ಸಹಸ್ರನಾಮ ಹೇಳುವಾಗ ಅಮ್ಮನ ಹತ್ರ ಕೂತ್ಕೊಂಡು ಹೇಳ್ತಾ ಇದ್ದೆ. ಆವಾಗ ಅನಿಸ್ತು, ಇಷ್ಟು ಚೆನ್ನಾಗಿದೆ ಇದು ಲಲಿತಾ ಸಹಸ್ರನಾಮ, ಇದರ ಅರ್ಥ ಏನಾದರೂ ಗೊತ್ತಾಗಿದ್ದರೆ ತುಂಬ ಚೆನ್ನಾಗಿರ್ತಾ ಇತ್ತು. ಅದು ಹೇಗೆ ತಿಳ್ಕೊಳ್ಳೋದು ಇದರ ಅರ್ಥ ಅಂತ ಯೋಚನೆ ಮಾಡ್ತಾ ಇದ್ದೆ. ಹಾಗೆ ಯೋಚನೆ ಮಾಡಿದ 3 ದಿನದೊಳಗಡೆ ನಮ್ಮ ತಾಯಿ ಅಪ್ಪಾಜಿ ಗ್ರೂಪ್ದು ಲಿಂಕ್ ಕಳಿಸಿದ್ರು. ಇದರಲ್ಲಿ ಭಾವಾರ್ಥ ಎಲ್ಲ ಚೆನ್ನಾಗಿದೆ, ನೀನು ಕಲಿ ಅಂತ ಹೇಳಿಬಿಟ್ಟು ಕಳಿಸಿದ್ರು. ಆವಾಗ ಜಾಯಿನ್ ಆದೆ. ಬಿಗಿನಿಂಗಲ್ಲಿ ಜಸ್ಟ್ 1-2-3 ಡೇಸ್ ಕೇಳಿದೆ. ಆಮೇಲೆ ಅಷ್ಟೊಂದು ಕಂಟಿನ್ಯೂಸ್ ಆಗಿ ಕೇಳೋಕ್ಕಾಗಿಲ್ಲ. ಬಟ್ ಅಮ್ಮ ದಿನ ಹೇಳ್ತಾಯಿದ್ರು, ಇವತ್ತು ಕೇಳಿದ್ಯಾ ಅಂತ. ಓಕೆ, ನಾನು ಇದು ಕೇಳಲೇಬೇಕು ಅಂತ ಪಟ್ಟಾಗಿ 1 ವಾರ ಕರೆಕ್ಟಾಗಿ ಕೇಳಿದೆ. ಕೇಳಿದ ಮೇಲಂತೂ ತುಂಬ ಇಷ್ಟ ಆಗೋಯಿತು. ಪ್ರತಿದಿನ ಅದು ಕೇಳಲೇಬೇಕು, ಅಪ್ಪನ ವಾಯ್ಸ್ ಕೇಳಲೇಬೇಕು, ಆ ಥರ ಬಯಕೆ ಶುರುವಾಯಿತು. ಮುಂಚೆಯಿಂದನೂ ನನಗೆ ಪುಟ್ಟಪರ್ತಿ ಸತ್ಯ ಸಾಯಿಬಾಬಾ ಅಂದರೆ ತುಂಬ ಇಷ್ಟ.
ಅವ್ರನ್ನ ಮಾತಾಡ್ಸೋಕ್ಕಾಗಿಲ್ಲ, ಅವ್ರ ಸಾನ್ನಿಧ್ಯದಲ್ಲಿ ಇರೋಕ್ಕಾಗಿಲ್ಲ, ಅವ್ರ ಪಾದ ನಮಸ್ಕಾರ ತಗೊಳಕ್ಕಾಗಿಲ್ಲ ಅಂತ ಮನಸ್ಸಲ್ಲಿ ತುಂಬ ದುಃಖ ಇತ್ತು. ಎಲ್ಲ ಕೋರಿಕೆಗಳನ್ನು ನೆರವೇರಿಸೋದಕ್ಕೆ ಅಂತಲೇ ನನ್ನ ಜೀವನದಲ್ಲಿ ಅಪ್ಪ ಬಂದರು. ಬರೀ ಲಲಿತಾ ಸಹಸ್ರನಾಮದ ಭಾವಾರ್ಥ ತಿಳ್ಕೊಳ್ಳೋಕ್ಕೆ ಅಂತ ಗ್ರೂಪ್ಗೆ ಸೇರಿ ನನ್ನ ಅಪ್ಪ ಪೂರ್ತಿಯಾಗಿ ಬದಲಾಯಿಸ್ಬಿಟ್ಟಿದ್ದಾರೆ. ಅಪ್ಪ ಹೇಳಿದ್ದನ್ನು ಎಲ್ಲ ಫಾಲೋ ಮಾಡ್ತಾಯಿದ್ದೆ, ಒಂದು ಆಡಿಯೋನೂ ಬಿಡ್ತಾ ಇರಲಿಲ್ಲ. ಅಪ್ಪ ಯಾವಾಗ ಅರ್ಚನೆ ಮಾಡಿಸ್ತಾಯಿದ್ರು ಎಲ್ಲ ಮಾಡ್ತಾಯಿದ್ದೆ. ಅಪ್ಪನೇ ಒಂಥರ ಪೂರ್ತಿ ದಿನ ಪೂರ್ತಿ ನನ್ನ ಜೊತೆನೇ ಇದ್ದಾರೆ ಅಂತ ಅನಿಸ್ತಾಯಿತ್ತು. ಹೀಗಿರುವಾಗ ಏಪ್ರಿಲ್ 2021 5th ಏಪ್ರಿಲ್ 2021 ಅಪ್ಪ ಚಿಕ್ಕಮಗಳೂರಿಗೆ ಬಂದಿದ್ದರು. ಆವಾಗ ಕೇಳಿಕೊಂಡೆ, ಅಪ್ಪ ನಮ್ಮ ಮನೆಗೂ ಬನ್ನಿ ಅಪ್ಪ ಅಂತ. ಅಪಾರವಾದ ಪ್ರೀತಿಯಿಂದ ಅಪ್ಪ ಓಕೆ ಅಂತ ಅಂದ್ರಲ್ಲ. ನಮ್ಮ ಮನೆಗೆ ಬಂದಾಗಲೇ ಅಪ್ಪನ ಫಸ್ಟ್ ದರ್ಶನ ನನಗೆ. ನನ್ನ ಬಾಬನ್ನೇ ನನ್ನ ಮನೆಗೆ ಬಂದುಬಿಟ್ರು. ಎಷ್ಟು ಸಂತೋಷ ಆಯಿತು ಅಂದರೆ ನನಗದು ವರ್ಡ್ಸಲ್ಲಿ ಹೇಳೋಕ್ಕೆ ಬರ್ತಾಯಿಲ್ಲ. ಆವತ್ತಿಂದನೇ ಅಪ್ಪ ಇನ್ನೂ ಹತ್ತಿರ ಆಗಿ ಕೈ ಹಿಡ್ಕೊಂಡು ಪ್ರತಿ ಕ್ಷಣ ಹಿ ಈಸ್ ವಿತ್ ಮೀ, ಕೈ ಹಿಡ್ಕೊಂಡು ನಡೆಸ್ತಾ ಇದ್ದಾರೆ ಅಪ್ಪ. ಅಪ್ಪ ಅವರ ಅಪಾರವಾದ ಕರುಣೆಯಿಂದ ಇಂಗ್ಲೀಷ್ ಗ್ರೂಪ್ ಅಡ್ಮಿನ್ ಆಗೋ ಅವಕಾಶ ಕೊಟ್ಟಿದ್ದಾರೆ. ಅದೊಂದು ಅಳಿಲು ಸೇವೆ ನನ್ನ ಅಪ್ಪಗೆ ನನ್ನ ಕಡೆಯಿಂದ. ಅಪ್ಪನ ಆಶೀರ್ವಾದದಿಂದ, ಕರುಣೆಯಿಂದ ನನ್ನ ಈ ಜೀವನದಲ್ಲಿ ತುಂಬ ಅನುಕೂಲಗಳಾಗಿದೆ. ನಾನು ಇವತ್ತೇನಾಗಿದ್ದೀನಿ ಅಂದರೆ ನಾನು ಏನಾದರೂ ಆಗಿದ್ದೀನಿ ಅಂದರೆ ಅದು ಜಸ್ಟ್ ನನ್ನ ಅಪ್ಪನಿಂದನೇ. ಅಪ್ಪನೇ ಎಲ್ಲ ಪ್ರತಿಯೊಂದು ಮಾಡಿಸಿರೋದು ನನ್ನ ಜೀವನದಲ್ಲಿ. ಆ್ಯಂಡ್ ಆ್ಯಸ್ ಅ ಪರ್ಸನ್ ಐ ಹ್ಯಾವ್ ಚೇಂಜ್ಡ್ ಅ ಲಾಟ್. ಈ ಥರನೂ ಸಹನೆ ಇರ್ಬೋದು, ಪ್ರೀತಿ ಹಂಚೋ ಸಾಮರ್ಥ್ಯ, ತಾಳ್ಮೆ, ಸಮಾಧಾನದಿಂದ ಇರ್ಬೋದು ಅಂತ ತೋರಿಸ್ಕೊಟ್ಟ ದೇವರು ನನ್ನಪ್ಪ. ನಾನು ಮಾಡೋ ಪ್ರತಿಯೊಂದು ಕೆಲಸ, ಅದು ವೈಯಕ್ತಿಕವಾಗಿರೋ ಕೆಲಸ ಆಗಿರ್ಬೋದು, ಅಥವಾ ಸಂಸಾರದ ಪ್ರತಿ ಜವಾಬ್ದಾರಿ ಆಗಿರ್ಬೋದು, ಅಥವಾ ನನ್ನ ವೃತ್ತಿಯ ಪ್ರತಿ ಇರ್ಬೋದು, ಎಲ್ಲದರಲ್ಲೂ ಅಪ್ಪ ನನ್ನ ದೃಷ್ಟಿನ, ಭಾವನೆಯನ್ನು ಬದಲಾಯಿಸಿದ್ದಾರೆ. ನನ್ನ ಬಾಬಾಗೆ ನಾನು ಹತ್ತಿರ ಆಗ್ತಾಯಿದ್ದೀನಿ ಅಂದರೆ ಅದು ನನ್ನ ಅಪ್ಪನಿಂದಲೇ. ನನ್ನ ಪ್ರತಿಯೊಂದು ಏಳಿಗೆನೂ ನನ್ನ ಅಪ್ಪನಿಂದಲೇ. ಹೀಗೆ ಲಕ್ಷಾಂತರ ಜನಿಗೆ ದಾರಿ ತೋರಿಸ್ತಿರೋ ನಮ್ಮ ಅಪ್ಪನ ಪಡೆದ ನಾವೆಲ್ಲರೂ ತುಂಬ ಧನ್ಯರು. ಅಪ್ಪ, ವಿ ಲವ್ ಯು ಅಪ್ಪ. ಜೈ ಶ್ರೀ ಮಾತಾ ಅಪ್ಪ. ಅಮೃತಹಸ್ತಾಯ ವಿದ್ಮಹೇ ಮಹಾಶಕ್ತಿ ನೇತ್ರಾಯ ಧೀಮಹಿ ತನ್ನೋ ಅಪ್ಪಾಜಿ ಪ್ರಚೋದಯಾತ್. ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಜೈ ಶ್ರೀಮಾತಾ ಅಪ್ಪ. ನಾನು ನಿಮ್ಮ ಮಾನಸ ಪುತ್ರಿ ಸ್ವರ್ಣ ನಿಮ್ಮ ಪಾದಾರವಿಂದಗಳಿಗೆ ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸುತ್ತಾ ನನ್ನ ಈ ಅನುಭವಗಳನ್ನು ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ಕೋವಿಡ್ ಅತ್ಯಂತ ತೀವ್ರಗತಿಯಲ್ಲಿದ್ದ ಸಮಯದಲ್ಲಿ ನಾವು ಹಾಸ್ಪಿಟಲ್ಗಳನ್ನೆಲ್ಲ ಕ್ಲೋಸ್ ಮಾಡಿ ಮನೆಯಲ್ಲಿದ್ದ ಆ ಸಮಯದಲ್ಲಿ ನನ್ನ ಗುರುಗಳಾದ ಡಾಕ್ಟರ್ ಪಾರ್ವತಿಯವರು ಒಂದು ಲಿಂಕ್ ಕಳಿಸಿ, ಇದರಲ್ಲಿ ನೀನು ಜಾಯಿನ್ ಆಗು, ಹಾಗೆ ಫಾಲೋ ಮಾಡು ಅಂತ ಹೇಳಿದ್ರಪ್ಪ. ಅವರು ಕಳಿಸಿದ ಆ ಲಿಂಕ್ಗೆ ನಾನು ಜಾಯಿನ್ ಆದೆ. ಅದರಲ್ಲಿ ಈ ಲಲಿತಾ ಸಹಸ್ರನಾಮದ ಕಲಿಕೆಗಳನ್ನು ಮಾತ್ರ ನೋಡ್ತಾ ಹೋದೆ. ನನಗೆ ಭಾವಾರ್ಥಗಳು ಬೇರೆ ಇದು ಬೇರೆ ಅಂತ ಗೊತ್ತೇ ಇರಲಿಲ್ಲಪ್ಪ. ಎರಡೂ ಒಂದೇ ಅಂದ್ಕೊಂಡು ಬರೀ ಕಲಿಕೆಗಳನ್ನೇ ನೋಡ್ಕೋತಾ ಹೋದೆ. ಸುಮಾರು 10-12 ಕಂತುಗಳಾದಮೇಲೆ ಅಪ್ಪ ಒಂದು ಸಲ ನೀವು ಭಾವಾರ್ಥವನ್ನು ಕೇಳಬೇಕು ಅಂತ, ಅದನ್ನು ಹೃದಯಗತ ಮಾಡ್ಕೋಬೇಕು ಅಂತ ಹೇಳಿದಾಗ ನಾನು ಮತ್ತೆ ಹಿಂದೆ ಹೋಗಿ ಎಲ್ಲ ಭಾವಾರ್ಥಗಳನ್ನು ಕೇಳ್ಕೊಂಡು ಬಂದೆ ಅಪ್ಪ. ಆವಾಗ ಎಷ್ಟು ಸಂತೋಷ ಆಯ್ತಪ್ಪ. ಇಷ್ಟು ಸಿಂಪಲ್ಲಾಗಿ ಸರಳ ಭಾಷೆಯಲ್ಲಿ ಎಲ್ಲರಿಗೂ ಅರ್ಥವಾಗೋ ಹಾಗೆ ಹೇಳ್ತಾರಲ್ಲ ಅಂತ ತುಂಬ ಖುಷಿ ಆಯ್ತಪ್ಪ. ಆ ಧ್ವನಿಲಿದ್ದ ಮಾಧುರ್ಯ, ಪ್ರೀತಿ ತುಂಬ ಮುದ ಕೊಡ್ತಾ ಇತ್ತಪ್ಪ. ಇನ್ನು ನಾನು ಪ್ರೊಫೆಷನ್ನಲ್ಲೇ ಇದ್ದಾಗ ಪೂಜೆ ಪುರಸ್ಕಾರ ಅಂತ ಮಾಡೋಕ್ಕೆ ಟೈಮೇ ಇರಲಿಲ್ಲಪ್ಪ. ಏನಿದ್ರು ಬೆಳಿಗ್ಗೆ ದೇವ್ರ ಮನೆಗೆ ಹೋಗಿ ಪೂಜೆ ಮಾಡೋದು ಅಂದರೆ ದೇವ್ರಿಗೆ ಹೂವು ಹಾಕಿ ಅರ್ಶಿನ ಕುಂಕುಮ ಹಾಕಿ ಮತ್ತು ಮಂಗಳಾರತಿ ಮಾಡಿ ಊದುಗಡ್ಡಿ ಹಚ್ಚಿ ಒಂದು ನಮಸ್ಕಾರ ಮಾಡಿದ್ರೆ ಅಲ್ಲಿ ಪೂಜೆ ಮುಗ್ದೋಗ್ತಾ ಇತ್ತಪ್ಪ. ಆದರೆ ಕೋವಿಡ್ ಬಂದಾಗ ನಾನು ನನ್ನ ಪ್ರೊಫೆಷನ್ಗೆ ವಿದಾಯ ಹೇಳಿಬಿಟ್ಟೆಪ್ಪ. ಆಮೇಲೆ ಈ ಪೂಜೆ ಪುನಸ್ಕಾರಗಳು ಅಂದರೆ ನನ್ನ ಅಪ್ಪನ ಅನುಸರಿಸಿ ಅವ್ರು ಮಾಡಿಸ್ತಾ ಇದ್ದ ಎಲ್ಲ ಮಾಡಿಸ್ತಾ ಇರುವ ಎಲ್ಲ ಪೂಜೆಗಳನ್ನೂ ನಾನೀಗ ಮಾಡ್ತಾಯಿದ್ದೀನಪ್ಪ ಶ್ರದ್ಧೆಯಿಂದ. ಮೊದಲಾದರೆ ಯಾವುದಾದ್ರು ವ್ರತಗಳು ಮಾಡಬೇಕು ಅಂದರೆ ಸುಮ್ಮನೆ ಕ್ಯಾಸೆಟ್ ಹಾಕ್ಕೊಂಡು ಮಾಡ್ತಾಯಿದ್ವಿ. ಸಮರ್ಪಯಾಮಿ ಅಂದರೆ ಸುಮ್ಮನೆ ಅಕ್ಷತೆ ಹೂವು ಹಾಕು, ಆಚಮನ ಅಂದರೆ ಸುಮ್ಮನೆ ನೀರು ಬಿಡು, ಅಷ್ಟೇ ಗೊತ್ತಿತ್ತು ಹೊರತು ಈಗ ಭಗವಂತನಿಗೆ ಮಾನವ ಸಹಜವಾದ ಒಂದು ಸಂಬಂಧನ ಕೊಟ್ಬಿಟ್ಟು
ಪ್ರೀತಿಯಿಂದ ಭಾವ ತುಂಬಿ ಪೂಜೆ ಮಾಡೋದ್ರಲ್ಲಿ ಇರುವ ಆನಂದ ಅಷ್ಟಿಷ್ಟಲ್ಲಪ್ಪ. ಅದನ್ನು ಕಲಿಸ್ಕೊಟ್ಟ ನಿಮಗೆ ಕೋಟಿ ಕೋಟಿ ನಮನಗಳು ಅಪ್ಪ. ನಾನು ಈಗ ಬೆಳಗ್ಗೆ ಬೇಗ ಎದ್ದು ಲಲಿತಾ ಸಹಸ್ರನಾಮ ಹೇಳಿಕೊಂಡು ಆಮೇಲೆ ಜಪ ಮಾಡಿಬಿಟ್ಟು ಬಾಕಿ ಎಲ್ಲ ಪೂಜೆ ಮಾಡಿದ್ರೆ ಇಡೀ ದಿನ ಪಾಸಿಟಿವ್ ಆಗಿರುತ್ತಪ್ಪ. ಈ ಮಹತ್ತರ ಬದಲಾವಣೆಗೆ ನಾನು ಈ ಗ್ರೂಪ್ ಸೇರಿದ್ದು ಹಾಗೂ ನಿಮ್ಮ ಎಲ್ಲ ಪೂಜೆಗಳನ್ನು ಹಾಗೂ ಆಡಿಯೋಗಳನ್ನು ಫಾಲೋ ಮಾಡೋದೇ ಕಾರಣ ಆಗಿದೆ ಅಪ್ಪ. ಇನ್ನು ಪವಾಡಗಳು ಹೇಳಬೇಕು ಅಂದರೆ ದಿನ ಬೆಳಗಾದರೆ ಒಂದಲ್ಲ ಒಂದು ತೊಂದರೆ ಇದ್ದೇ ಇರುತ್ತಲ್ವಪ್ಪ. 20 ರೂಪಾಯಿ ನೋಟ್ ಇಟ್ಕೊಂಡು ಅಪ್ಪನ ಕಣ್ಣು ನೋಡ್ಕೊಂಡು ಕೇಳ್ಕೊಂಡ್ರೆ ನಿಮಿಷಾರ್ಧದಲ್ಲಿ ಅದು ಸಾಲ್ವ್ ಆಗೋಗುತ್ತಪ್ಪ. ನನ್ನ ಮಗನಿಗೆ ಅವನ ಪ್ರೊಫೆಷನಲ್ಲಿ ಇದ್ದ ಡೌಟ್ಗಳಿಗೆ ನೀವು ಸೂಕ್ತವಾದ ಸಮಾಧಾನ ಕೊಟ್ಬಿಟ್ಟು ಅವನು ಮುಂದುವರಿಯೋಂಗೆ ಅವನು ಹೆಜ್ಜೆ ಹೆಜ್ಜೆಯಲ್ಲೂ ನೀವು ಅವನಿಗೆ ಸ್ಫೂರ್ತಿಯಾಗಿದ್ದೀರಾ ಅಪ್ಪ. ಅದಕ್ಕೆ ನಾನು ಚಿರಋಣಿ ಅಪ್ಪ. ನನ್ನ ಮಗಳು ಅಮೇರಿಕಾದಿಂದ ಬರಬೇಕಾದ್ರೆ ಸುಮಾರು 48 ಗಂಟೆಗಳ ಪ್ರಯಾಣ ಮಾಡಬೇಕಾಯ್ತಪ್ಪ. ಅವಳು ಬರುವ ಆ 48 ಗಂಟೆಯಲ್ಲಿ ನಮ್ಮ ಕುಟುಂಬಕ್ಕೆ ಹಾಗೂ ನನಗೆ ಪರ್ಸ್ನಲ್ಲಾಗಿ ನೀವು ಧೈರ್ಯ ತುಂಬಿ ಏನೂ ಆಗಲ್ಲ ಮಗಳೇ, ಖಂಡಿತ ಬರ್ತಾಳೆ ಅಂತ ಹೇಳಿಬಿಟ್ಟು ನಾನು ನಿನ್ನ ಜೊತೆಗಿದ್ದೀನಿ ಅಂತ ಹೇಳಿಬಿಟ್ಟು ತುಂಬ ಧೈರ್ಯ ಕೊಟ್ಟರೆ ಅಪ್ಪ. ನಿಮ್ಮ ಆಶೀರ್ವಾದದಿಂದನೇ ಅವಳು 48 ಗಂಟೆ ಆದರೂ ಸುಖವಾಗಿ ಬಂದು ತಲುಪಿದ್ಲಪ್ಪ. ಅದಕ್ಕೆ ಕೋಟಿ ಕೋಟಿ ನಮನಗಳು ಅಪ್ಪ. ಇನ್ನು ಡಾಕ್ಟ್ರುಗಳ ಬಗ್ಗೆ ಹೇಳಬೇಕು ಅಂದರೆ ಎಲ್ಲ ಡಾಕ್ಟ್ರು 1 ಅಥವಾ 2ರಲ್ಲಿ ಸ್ಪೆಷಾಲಿಟಿ ಮಾಡಿರ್ತಾರೆ. ಆದರೆ ನನ್ನ ಅಪ್ಪಂದು ಸೂಪರ್ ಮಲ್ಟಿ ಸ್ಪೆಷಾಲಿಟಿ. ICUಯಲ್ಲಿರೋರಿಂದ ಹಿಡಿದು ಸಂತಾನ ಭಾಗ್ಯ ಕೊಡೋದು ಮತ್ತು ಪುಟ್ಟ ಮಕ್ಕಳಿಗೆ ಮತ್ತು ಇನ್ನು ಹೆಂಗಸರ ಅನೇಕ ಪ್ರಾಬ್ಲಮ್ಗಳಿಗೆ ಅಪ್ಪ ಸೊಲ್ಯೂಷನ್ ಕೊಡ್ತಾಯಿದ್ದಾರೆ. ಅದಲ್ಲದೆ ಅವ್ರು ಕೊಡೋ ಹರಿದ್ರಾಮೃತ ಮತ್ತು ಅವರ ಆಶೀರ್ವಾದ ಎಲ್ಲ ರೋಗಗಳಿಗೂ ರಾಮಬಾಣ ಆಗಿದೆ. ಇಂಥ ಅಪ್ಪಾಜಿ ಸಿಕ್ಕಿರೋದು ನನಗೆ ಎಷ್ಟು ಪುಣ್ಯ. ಈಗ ಸುಮಾರು 2 ವರ್ಷದ ಕೆಳಗೆ ಅಪ್ಪ ತುಮಕೂರಿಗೆ ಸತ್ಸಂಗಕ್ಕೆ ಬಂದಿದ್ದರು. ಆವಾಗ ಬರೋಕ್ಕೆ ಮುಂಚೆ ಗ್ರೂಪಲ್ಲಿ ಅನೌನ್ಸ್ ಆಗಿತ್ತಲ್ವ, ನಾನು ಬೇಕಾದಷ್ಟು ಜನನ ಕೇಳಿದೆ, ಅಪ್ಪ ನನ್ನ ಮನೆಗೆ ಊಟಕ್ಕೋ ತಿಂಡಿಗೋ ಒಂದು ಸಲ ಬರ್ಬೋದಾ ಅಂತ. ಇಲ್ಲ, ಆ ಥರ ಯಾರ ಮನೆಗೂ ಬರೋದಿಲ್ಲ ಅಪ್ಪ ಅಂತ ಹೇಳಿದರು. ಆದರೆ 2 ದಿನದ ಮೇಲೆ ಹೇಮಮ್ಮ ನನಗೆ ಫೋನ್ ಮಾಡಿ, ಅಪ್ಪ ನಿಮ್ಮ ಮನೆಗೆ ಬರ್ತಾಯಿದ್ದಾರೆ, ಒಂದಿನ ಉಳ್ಕೋತಾರೆ, ಮಾರನೇ ದಿನ ನಿಮ್ಮ ಮನೆಯಿಂದ ಸತ್ಸಂಗಕ್ಕೆ ಹೋಗ್ತಾರೆ ಅಂತ ಹೇಳಿದಾಗ ನನಗಾದ ಸಂತೋಷ, ಆಶ್ಚರ್ಯ, ಒಂದು ನಿಮಿಷ ಶಾಕ್ ಆಗೋಯ್ತು ನನಗೆ. ಆ 2 ದಿನ ತುಂಬ ಸುಂದರವಾಗಿತ್ತು. ಅಪ್ಪನ ಆಶೀರ್ವಾದ, ಅಪ್ಪನ ವಚನಗಳು, ಆಮೇಲೆ ಅವ್ರು ಮಾಡಿಸಿದ ಕುಂಕುಮಾರ್ಚನೆ. ಎಷ್ಟೋ ಜನ ಬಂದು ನಮ್ಮನೇಲಿ ಕೇಳ್ಕೊಂಡು ಹೋಗಿ ಎಲ್ಲರೂ ಆಶೀರ್ವಾದ ತಗೊಂಡು ಈಗಲೂ ಎಷ್ಟೋ ಜನ ಹೇಳ್ತಾರೆ, ನಿಮ್ಮ ಮನೇಲಿ ಆವತ್ತು ಆಗಿದ್ದ ಸತ್ಸಂಗದಲ್ಲಿ ನಮ್ಗೆ ತುಂಬ ಒಳ್ಳೆಯ ದರ್ಶನ ಸಿಕ್ತು, ಆಶೀರ್ವಾದ ಸಿಕ್ತು ಅಂತ. ಇಂಥ ಅಪ್ಪನ ಪಡೆದವರು ನಾವೇ ಪುಣ್ಯವಂತರಲ್ವೇ ಅಪ್ಪ. ನಿಮ್ಮ ಈ ಮಾನಸ ಪುತ್ರಿಯನ್ನು ನಿಮ್ಮ ಒಡನಾಟದಲ್ಲಿ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದೆ ಬರುವಂತೆ ಆಶೀರ್ವಾದ ಮಾಡಿ ಅಪ್ಪ. ಜೈ ಶ್ರೀಮಾತಾ ಅಪ್ಪ. ಥ್ಯಾಂಕ್ ಯು ಅಪ್ಪ. ಐ ಲವ್ ಯು ಅಪ್ಪ. ಅಮೃತ. ಜೈ ಶ್ರೀಮಾತಾ ಅಪ್ಪ. ಸರ್ವಂ ಶ್ರೀ ಜಗದಂಬಾರ್ಪಣಮಸ್ತು. ಸರ್ವಂ ಶ್ರೀ ಗುರುಚರಣಾರ್ಪಣಮಸ್ತು. ಓಂ ಶಾಂತಿ ಶಾಂತಿ ಶಾಂತಿ. ಜೈ ಶ್ರೀ ಮಾತಾ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಓಂ ಶ್ರೀ ಗುರುಭ್ಯೋ ನಮಃ. ಹಸನ್ಮುಖಾಯ ವಿದ್ಮಹೆ ಪ್ರೇಮರೂಪಾಯ ಧೀಮಹಿ ತನ್ನೋ ವಿರಜಾನಂದ ಪ್ರಚೋದಯಾತ್. ಓಂ ಅಮೃತಹಸ್ತಾಯ ವಿದ್ಮಹೆ ಮಹಾಶಕ್ತಿನೇತ್ರಾಯ ಧೀಮಹಿ ತನ್ನೋ ಅಪ್ಪಾಜಿ ಪ್ರಚೋದಯಾತ್. ನಾನು ವೀಣಾ ಮಲ್ಲಿಕಾರ್ಜುನ್, ಚಿತ್ರದುರ್ಗದಿಂದ. ಅಪ್ಪ ನಾನು ಈ ಗ್ರೂಪಿಗೆ ಸೇರಿಕೊಂಡಿದ್ದು 2021 ಅಕ್ಟೋಬರ್. ನನ್ನ ಗ್ರೂಪ್ ಹೆಸರು ಲಲಿತಾ ಮಾತಾ ಅಂತ. ನನಗೆ ಈ ಗ್ರೂಪ್ನ
ಪೂರ್ಣಿಮಾ ಅಂತ ಹೇಳ್ಬಿಟ್ಟು ನಮ್ಮ ರಿಲೇಷನ್ನು ಮೈಸೂರಲ್ಲಿದ್ದಾರೆ. ಅವರು ನನಗೆ ಕಳಿಸ್ಕೊಟ್ರು. ಅವರು ಅಕ್ಟೋಬರಲ್ಲಿ ಕಳಿಸ್ಕೊಟ್ಟಾಗ ಆ ಗ್ರೂಪ್ ಬಗ್ಗೆ ನನಗೇನೂ ಐಡಿಯಾ ಇರಲಿಲ್ಲ. ಲಲಿತಾ ಸಹಸ್ರನಾಮ ಹೇಳ್ಕೊಡ್ತಾರೆ, ನೀನು ಸೇರ್ಕೊ ಅಂತ ಅವರು ನನಗೆ ಕಳಿಸ್ಕೊಟ್ರು. ಕಾರಣಾಂತರದಿಂದ ನಾನು ಅದನ್ನು ಸುಮಾರು ತಿಂಗಳುಗಳು ಕದ್ದು ಮುಚ್ಚಿ ನೋಡ್ತಾ ಇದ್ದೆ. ಯಾಕೆಂದರೆ ಮನೇಲಿ ಗೊತ್ತಾದರೆ ಏನು ಹೇಳ್ತಾರೋ ಏನು ಮಾಡ್ತಾರೋ ಅಂತ ಅದನ್ನು ಆವಾಗೊಮ್ಮೆ ಇವಾಗೊಮ್ಮೆ ಅಷ್ಟೇ ನೋಡ್ತಾ ಇದ್ದೆ. ಕರೆಕ್ಟಾಗಿ ಫಾಲೋ ಮಾಡ್ತಾ ಇರಲಿಲ್ಲ. ನಾನು ಏಪ್ರಿಲ್ 2022ನಲ್ಲಿ ನಾನು ಆವಾಗಿಂದ ಅದನ್ನು ಫಾಲೋ ಮಾಡ್ತಾ ಬಂದೆ. ನನಗೆ ತುಂಬ ಮನಸ್ಸಿಗೆ ಸಮಾಧಾನ ಕೊಡ್ತಾಯಿತ್ತು. ನಿಮ್ಮ ಆಡಿಯೋಗಳು ಕೇಳ್ತಾ ಇದ್ರೆ ಏನೋ ಒಂಥರ ಉಲ್ಲಾಸ, ಅವತ್ತಿನ ದಿನ ಎಲ್ಲ ತುಂಬ ಖುಷಿ ಕೊಡ್ತಾಯಿತ್ತು. ಹಾಗಾಗಿ ಅದೇ ರೀತಿ ಫಾಲೋ ಮಾಡ್ತಾ ಬಂದೆ. ನಿಮ್ಮ ಭೇಟಿ ಅಂದರೆ ನಾನು ನಿಮ್ಮನ್ನು ಫಸ್ಟು ಫೇಸ್ ಟು ಫೇಸ್ ಮೀಟ್ ಮಾಡಿದ್ದು ಜಗಳೂರು ಸತ್ಸಂಗದಲ್ಲಿ. ಅಲ್ಲಿ ನಿಮ್ಮನ್ನು ನೋಡಿದ ತಕ್ಷಣವೇ ನನಗೆ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಅವರೇ ನನ್ನ ಎದುರಿಗೆ ಬಂದರು, ನನಗೆ ಸಿಕ್ಕರು ಅನ್ನೋ ಒಂದು ಭಾಸ ಆಯಿತು ನನಗೆ. ಅಲ್ಲಿ ನನಗೆ ತುಂಬ ನಿಮ್ಮ ಸೇವೆ ಮಾಡೋ ಅವಕಾಶ ಸಿಕ್ತು. ನಂತರ ಅದಾಗಿ 2-3 ದಿನಕ್ಕೆ ಇಲ್ಲಿ ದಾವಣಗೆರೆಯಲ್ಲಿ ಸತ್ಸಂಗ ಇತ್ತು. ನಾನು ಜಗಳೂರಲ್ಲಿ ನಿಮಗೆ ಪಾದ ನಮಸ್ಕಾರ ಮಾಡಬೇಕಾದ್ರೆ ಬೇಡ್ಕೊಂಡೆ, ಅಪ್ಪ ನಮ್ಮ ಮನೆಗೂ ಒಂದು ಸಲ ಬನ್ನಿ, ಅಮ್ಮ ಜಗನ್ಮಾತೆ ಬಾಮ್ಮ ನಮ್ಮ ಮನೆಗೂ ಒಂದು ಸಲ ದಯವಿಟ್ಟು ನಿನ್ನ ಪಾದಗಳ ಸ್ಪರ್ಶ ಮಾಡು ನಮ್ಮ ಮನೆಗೆ ಅಂತ ಬೇಡ್ಕೊಂಡು ಬಂದೆ. 2-3 ದಿನದಲ್ಲೇ ದಾವಣಗೆರೆ ಸತ್ಸಂಗ ಇರೋದ್ರಿಂದ ನೀವು ಸತ್ಸಂಗದ ದಿನ ದಾವಣಗೆರೆಯಲ್ಲಿ ನನ್ನ ಮನೆಗೆ ಬರೋಕ್ಕೆ ನೀವು ಅಪ್ಪಣೆ ಕೊಟ್ರಿ ನನಗೆ. ನನ್ನ ಮಗಳೇ ನಾನು ನಿಮ್ಮ ಮನೆಗೆ ಬರ್ತಾಯಿದ್ದೀನಿ ಮಧ್ಯಾಹ್ನ ಊಟಕ್ಕೆ ಅಂದರೆ ತುಂಬ ಖುಷಿಯಾಗೋಯಿತು. ಯಾಕೆಂದರೆ ಅವತ್ತು ಮಂಗಳಗೌರಿ 4ನೇ ವಾರ, ಕೊನೆ ವಾರ ಪೂಜೆ ಮಾಡಿದ್ದೆ. ತುಂಬ ಖುಷಿ ಕೊಡ್ತು. ಫಸ್ಟು ನನ್ನ ಅಮ್ಮ ಜಗನ್ಮಾತೆ ಆವತ್ತಿನ ದಿನ ನಮ್ಮ ಮನೆಗೆ ಪಾದಾರ್ಪಣೆ ಮಾಡಿದ್ಲು. ಆನಂತರ ಅಲ್ಲಿ ಸತ್ಸಂಗದಲ್ಲಿ ಬೇಡ್ಕೊಂಡೆ. ಅವತ್ತು ಕೇಳಿದ್ರಿ ನೀವು, ಅಪ್ಪ ನಮ್ಮ ಮನೆಯವರು ಕೇರಳದಲ್ಲಿದ್ದರು, ಎಲ್ಲಿ ಮನೆಯವರು ಅಂತ ಕೇಳಿದ್ರಿ. ನಾನು ನನ್ನ ಮಗ ಇಬ್ಬರೇ ಇದ್ವಿ. ಹೇಳಿದೆ, ನಾನು ಕೇರಳದಲ್ಲಿ 8 ವರ್ಷದಿಂದ ವರ್ಕ್ ಮಾಡ್ತಾಯಿದ್ದಾರೆ, ಈ ಕಡೆ ಬರೋಕ್ಕಾಗ್ತಾ ಇಲ್ಲ ಅಪ್ಪ ಅಂತ. ನಮಸ್ಕಾರ ಮಗಳೇ ಅಂತ ಹೇಳಿದ್ರಿ ನೀವು. ನಾನು ನಮಸ್ಕಾರ ಮಾಡ್ಬೇಕಾದ್ರೆ ಬೇಡ್ಕೊಂಡೆ. ಅದಾದಮೇಲೆ ನನಗೆ ಒಂದು ತಿಂಗಳಲ್ಲೇ ಆ ಜಗನ್ಮಾತೆ ಕೃಪೆ ನಿಮ್ಮ ಆಶೀರ್ವಾದದಿಂದ ನಮ್ಮನೆಯವರು ಕೇರಳದಿಂದ ಕರ್ನಾಟಕಕ್ಕೆ ಬರೋ ಅವಕಾಶ ಆಯಿತು. ಯಾಕೆಂದರೆ ತುಂಬ ಪ್ರಯತ್ನ ಪಡ್ತಾಯಿದ್ವಿ. 1-2 ವರ್ಷದಿಂದ ನಾವು ಪ್ರಯತ್ನ ಪಡ್ತಾಯಿದ್ವಿ ಕೇರಳದಿಂದ ಅವರು ಇಲ್ಲಿ ಕರ್ನಾಟಕಕ್ಕೆ ಬರೋಕ್ಕೆ. ಅದು ನಿಮ್ಮ ಕೃಪಾಶೀರ್ವಾದದಿಂದಲೇ ಆಯಿತು ಅಪ್ಪಾಜಿ. ತುಂಬ ಖುಷಿ ಕೊಡ್ತು. ಇದು ಫಸ್ಟ್ ಅನುಭವ ನನಗೆ ಆದಂಥ ಒಂದು ಫಸ್ಟ್ ಅನುಭವ. ಸೆಕೆಂಡು ಏನು ಅಂದರೆ ನನ್ನ ಮಗ ಮೆಡಿಕಲ್ ಓದ್ತಾ ಇದ್ದ. ಅವ್ನು ತುಂಬ ಓದ್ತಿದ್ದ, ತುಂಬ ನರ್ವಸ್ ಆಗ್ತಿದ್ದ. ಎಕ್ಸಾಮು ಅಂತಷ್ಟೇ ಒಂಥರ ನಡಕ, ನನಗೇನು ನೆನಪಾಗಲ್ಲ ಅಂತ. ನಿಮಗೆ ನೆನಪಿರ್ಬೋದಪ್ಪ, ನಾನು ಪ್ರತಿದಿನ ಅವನು ಎಕ್ಸಾಮ್ ಇದ್ದಾಗ ನಿಮಗೆ ಫೋನ್ ಮಾಡಿ ಆಶೀರ್ವಾದ ತೊಗೊಳ್ತಾ ಇದ್ದೆ. ಹೀಗೆ ಆಶೀರ್ವಾದ ತೊಗೊಂಡು ಬಂದಮೇಲೆ ಅವನಿಗೆ ಸರ್ಜರಿ ತುಂಬ ಕಷ್ಟ ಇತ್ತು ಅಂತ ಹೇಳ್ದ. ಬರೆದಿದ್ದೀನಿ ಅಮ್ಮ, ನಂಗೆ ತುಂಬ ಟೆನ್ಷನ್ ಆಗ್ತಿದೆ, ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅಂದೆ. ಅಪ್ಪಾಜಿ ಇದ್ದಾರಪ್ಪ, ಎದುರು ಬೇಡ, ಅಪ್ಪ ಎಲ್ಲ ಪೂರ್ಣ ಆಶೀರ್ವಾದ ಮಾಡಿದ್ದಾರೆ ಅಂತ ಹೇಳಿದೆ. ಅದೇ ರೀತಿ ನೀವು ಅವನ್ನ ದಡ ಸೇರಿಸಿದ್ರಿ. ಅವನಿಗೆ ದರ್ಶನ ಕೊಟ್ಟು ಎಕ್ಸಾಮ್ ಹಾಲಲ್ಲಿ ದರ್ಶನ ಕೊಟ್ಟು ಅವನಿಗೆ ದಡ ಸೇರಿಸಿದ್ರಿ ಅಪ್ಪ. ಅದಂತೂ ತುಂಬ ಖುಷಿ ಕೊಟ್ಟಿದೆ ನನಗಿಂತ ನನ್ನ ಮಗ ಅಂತೂ ತುಂಬ ಖುಷಿ ಪಟ್ಟಿದ್ದಾನಪ್ಪ. ಅಪ್ಪಾಜಿ ಇದ್ದಾರೆ, ನನಗೆ ನನ್ನ ಜೊತೆಲೇ ಇದ್ದಾರೆ ಅಮ್ಮ ಅಂತ ಪ್ರತಿ ಸಲ ಹೇಳ್ತಾ ಇರ್ತಾನೆ. ಆನಂತರ ಅದಾದಮೇಲೆ ಇನ್ನೊಂದು ಅನುಭವ ಅಂತಂದರೆ, ಇಷ್ಟೊಂದು ಲಕ್ಷಾಂತರ ಜನದಲ್ಲಿ ನನಗೆ ನಿಮ್ಮ ಜೊತೆ ದುಬೈ ಬರುವಂಥ ಅವಕಾಶ ಸಿಕ್ತು. ನಿಜವಾಗ್ಲೂ ನನ್ನ ಲೈಫಲ್ಲಿ ಎಷ್ಟೋ ಟ್ರಿಪ್ ಮಾಡಿದ್ದೀನಿ. ಅದು ಆ ಟ್ರಿಪ್ಪು ತುಂಬ ಮೆಮೊರಬಲ್ ಟ್ರಿಪ್ಪಪ್ಪ. ನನಗೆ ಅಲ್ಲಿ ಕಲ್ತ್ಕೊಳ್ಳೋದು, ನಿಮ್ಮ ಹತ್ರದಲ್ಲಿದ್ದು ನಿಮ್ಮ ಸೇವೆ ಮಾಡೋ ಒಂದು ಭಾಗ್ಯ ಸಿಕ್ತು. ಅದಂತೂ ನನಗೆ ಈ ಜನ್ಮದ ಏನಂತಾರೆ ತುಂಬ ಮೆಮೊರಬಲ್ ಟ್ರಿಪ್ ಆಯಿತು ನನಗೆ. ಅದು ನಿಮ್ಮ ಆಶೀರ್ವಾದದಿಂದಲೇ. ನಂತರ ಅಲ್ಲಿಂದ ಬಂದ ಮೇಲೆ ಫೆಬ್ರವರಿ 18, 2024 ನನಗೆ ವೀಣಾ ಮಲ್ಲಿಕಾರ್ಜುನಾಗಿ ನನ್ನ ಸಂಸಾರದಲ್ಲಿ ನಾನು ಇದ್ದವಳು ಅಂಥವಳ ಸಂಸಾರದಲ್ಲಿ ಇದ್ಕೊಂಡು ಆಧ್ಯಾತ್ಮದ ಕಡೆ ನನ್ನನ್ನು ಕರ್ಕೊಂಡು ಹೋಗಿ ನೀವು ವೀಣಾದೇವಿಯಾಗಿ ನನ್ನನ್ನು ಪರಿವರ್ತನೆ ಮಾಡಿದ್ರಿ. ನನ್ನನ್ನು ಆಯ್ಕೆ ಮಾಡಿಕೊಂಡು ಆ ಜಗನ್ಮಾತೆ ನಿಜವಾಗ್ಲೂ ನಾನು ಧನ್ಯಳು ಅಂದರೆ ಈ ಜನ್ಮದ ಸಾರ್ಥಕತೆ ಆಯಿತು ಅಪ್ಪ. ನಿಜವಾಗ್ಲೂ ಇದಕ್ಕೆ ಮಾತೇ ಇಲ್ಲ.
ಎಷ್ಟು ಜನಗಳ ಪ್ರೀತಿ ಸೇವೆ ಮಾಡೋ ಅವಕಾಶ ಮಾಡಿಕೊಟ್ಟಿದ್ದೀರಾ. ಖಂಡಿತ ನಿಮ್ಮ ಪೂರ್ಣ ಆಶೀರ್ವಾದ ನನಗೂ ನನ್ನ ಕುಟುಂಬದವ್ರಿಗೆ ಹೀಗೇ ಇರಬೇಕಪ್ಪ. ಇನ್ನೂ ಸುಮಾರು ಅನುಭವಗಳಿದೆ, ಅದನ್ನೆಲ್ಲ ಹೇಳ್ಕೊಳ್ಳೋಕ್ಕೆ ತುಂಬ ಟೈಮ್ ಬೇಕು. ಅದಕ್ಕೋಸ್ಕರ ಇದೊಂದು ಸಣ್ಣ ಅನುಭವ, ನನ್ನ ಅನುಭವಗಳನ್ನು ಹೇಳ್ಕೊಂಡಿದ್ದೀನಪ್ಪ. ನನಗೆ ಪೂರ್ಣ ಆಶೀರ್ವಾದ ಮಾಡಿ. ಇನ್ನೇನು ಹೇಳೋಕ್ಕೆ ಸಾಧ್ಯ ಇಲ್ಲಪ್ಪ. ಐ ಲವ್ ಯು, ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ಜೈ ಶ್ರೀಮಾತ, ಜೈ ಶ್ರೀಮಾತ. ಹರನೇತ್ರಾಗ್ನಿ ಸಂದಗ್ಧ ಕಾಮ ಸಂಜೀವನ ಔಷಧಿ. ಇಂತಹ ಜಗನ್ಮಾತೆ ಅನಾರೋಗ್ಯದಿಂದ ಬಳಲುತ್ತಿದ್ದವರಿಗೆಲ್ಲ ಸಂಜೀವಿನಿಯಾದಂತಹ ಹರಿದ್ರಾಮೃತವನ್ನು ಸುಬ್ರಹ್ಮಣ್ಯ ಅಷ್ಟೋತ್ತರದ ಮೂಲಕ ಕೊಟ್ಟು ತಮ್ಮ ಶಕ್ತಿ ನೇತ್ರಾಯ ಧೀಮಹಿ ಎಂಬಂತೆ ತಮ್ಮ ಶಕ್ತಿ ತುಂಬಿದ ನೇತ್ರಗಳ ದರ್ಶನ ಮಾತ್ರದಿಂದಲೇ ಜಗನ್ಮಾತೆಯಾದಂತಹ ಅಪ್ಪಾಜಿ ನಮ್ಮೆಲ್ಲರಿಗೆ ಆರೋಗ್ಯ ಭಾಗ್ಯವನ್ನು ಕರುಣಿಸಿದ್ದಾರೆ. ಮತ್ತು ದೇವಿ ಕವಚ ಅನ್ನುವಂತಹ ಒಂದು ಕವಚವನ್ನು ತೋರಿಸಿದ್ದಾರೆ. ಈ ಕವಚವನ್ನು ಅಪ್ಪ ಹೇಳೋದನ್ನು ಸುಮ್ಮನೆ ನಾವು ಕೂತ್ಕೊಂಡು ಕೇಳಿದ್ರೆ ಸಾಕು, ನಮ್ಮಲ್ಲಿರುವಂತಹ ಎಷ್ಟೋ ನೋವೆಲ್ಲ ನಾಶವಾಗಿ ನಾವೊಂದು ಸಂತೋಷವನ್ನು ಪಡೆಯುವವರಾಗಿದ್ದೇವೆ. ಈ ಒಂದು ಗ್ರೂಪ್ಗಳ ಮೂಲಕ ಯಾರ್ಯಾರು ಏನೇನು ಹೇಳ್ತಾ ಇದ್ದಾರೆ ಪ್ರತಿಯೊಂದನ್ನು ನಾವು ಮತ್ತೆ ಮುಂದೆ ತಿಳ್ಕೊತಾ ಹೋಗೋಣ. ಈಗ ನಮ್ಮ ಅಡ್ಮಿನ್ಗಳು ಏನು ಹೇಳ್ತಾರೆ, ಅವರ ಅನುಭವಗಳೇನು, ಇದನ್ನು ಸಹ ತಿಳ್ಕೊಳ್ಳೋಣ. ಜೈ ಶ್ರೀಮಾತ. ಜೈ ಶ್ರೀಮಾತ. ಅಮೃತ ಹಸ್ತಾಯ ವಿದ್ಮಹೆ ಮಹಾಶಕ್ತಿ ನೇತ್ರಾಯ ಧೀಮಹಿ ತನ್ನೋ ಅಪ್ಪಾಜಿ ಪ್ರಚೋದಯಾತ್. ಅಪ್ಪಾಜಿಯ ಪಾದ ಕಮಲಗಳಿಗೆ ಶಿರಸಾಷ್ಟಾಂಗ ನಮಸ್ಕಾರಗಳು. ಅಪ್ಪ, ನಾನು ನಿಮ್ಮ ಮಗಳಾದ ದಿವ್ಯಾ ಶಶಿಕಾಂತ್, ಹಿರಿಯೂರಿನಿಂದ. ಅಪ್ಪ, ನನ್ನನ್ನು ಈ ಗ್ರೂಪಿಗೆ ಸೇರಿಸಿದ್ದು ನಮ್ಮಕ್ಕ. ಅವರು ಲಲಿತಾ ಸಹಸ್ರನಾಮ ಮತ್ತು ಭಾವಾರ್ಥ ಹೇಳ್ಕೊಡ್ತಿದ್ದಾರೆ. ಇದು ಗ್ರೂಪ್ ಲಿಂಕ್ ನನಗೂ ಬಂದಿದೆ, ನಿನಗೂ ಕಳಿಸ್ತೀನಿ, ನೀನು ಜಾಯಿನ್ ಆಗು ಅಂತಂದ್ರು. ಇದು ನನ್ನ ಸೌಭಾಗ್ಯನೇ, ಖಂಡಿತ ಹೌದು ಅಪ್ಪ. ನಾನು ಲಕ್ಷ್ಮೀಪ್ರಿಯಾ ಅನ್ನೋ ಗ್ರೂಪು 2021ರಲ್ಲಿ ಜಾಯಿನ್ ಆದೆ. ತುಂಬಾ ಚೆನ್ನಾಗಿ ಅನಿಸ್ತಪ್ಪ ನನಗೆ. ಅದರಲ್ಲಿ ಬರ್ತಿರೋ ಲಲಿತಾ ಸಹಸ್ರನಾಮ ಅಂತೂ ತೀರದು. ಅದನ್ನ ನೀವು ಭಾವಾರ್ಥ ಹೇಳ್ಕೊಡ್ತಿದ್ರಿ ಅಲ್ಲಪ್ಪ, ಎಷ್ಟು ಚೆನ್ನಾಗಿ ಹೇಳ್ಕೊಡ್ತೀರಾ ಅಂದ್ರೆ ಅಪ್ಪ, ಒಂದು ಮಗುಗೆ ತಾಯಿ ತಿದ್ದಿ ಹೆಂಗೆ ಪಾಠ ಫಸ್ಟ್ ಸ್ಟಾರ್ಟಿಂಗ್ ಹೇಳ್ತಾಳೋ ಅದೇ ರೀತಿ ಇವತ್ತು ಫಾಸ್ಟ್ ಆಯ್ತಾ ಮಗು, ಇವತ್ತು ಫಾಸ್ಟ್ ಆಯ್ತಾ ಅಂತ ಕೇಳಿ ಹೇಳ್ಕೊಡ್ತಿರಲ್ಲಪ್ಪ. ಅಪ್ಪ, ತುಂಬಾ ಥ್ಯಾಂಕ್ಸ್ ಅಪ್ಪ. ಹೀಗೆ ಯಾರು ಲಲಿತಾ ಸಹಸ್ರನಾಮ ಹೇಳ್ಕೊಡಲ್ಲಪ್ಪ. ನಿಮಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಅಪ್ಪ. ನನಗೆ ತುಂಬಾ ಖುಷಿ ಆಯ್ತಪ್ಪ. ನಾನು ಲಲಿತಾ ಸಹಸ್ರನಾಮ ಕಲಿತೆ ಅನ್ನೋ ಒಂಥರ ನನಗೆ ಆ ತೃಪ್ತಿ ಅನ್ನೋ ಇದು ಇದೆ ಅಪ್ಪ ನನಗೆ. ಅದರಂತೆ ನಾನು ನಿಮ್ಮನ್ನು ನೋಡಬೇಕು, ನಿಮ್ಮನ್ನು ಆಶೀರ್ವಾದ ತಗೋಬೇಕು ಅಂತ ತುಂಬ ಆಸೆ ಆಯಿತು ಅಪ್ಪ. ನೀವು ಬೆಂಗಳೂರಲ್ಲಿ ಸಿಗ್ತೀರಾ ಅಂತ ಗೊತ್ತಾಯಿತು. ಹೇಮಮ್ಮನ ಅಪಾಯಿಂಟ್ಮೆಂಟ್ ತಗೊಂಡು ಬೆಂಗಳೂರಿಗೆ ಬರೋಣ ಅಂತ ಹೊರಟ್ವಿ ಅಪ್ಪ. ಆದರೆ ಕಾರಣಾಂತರಗಳಿಂದ ನಾವು ಅರ್ಧ ದಾರಿಗೆ ಬಂದು ವಾಪಸ್ ಬರೋ ಸಂದರ್ಭ ಬಂತು. ತುಂಬ ಬೇಜಾರಾಯಿತು ಮನಸ್ಸಿಗೆ. ಅಪ್ಪಾಜಿ ಸಿಕ್ಕರು ನಮಗೆ ಲಭ್ಯ ಇಲ್ಲ ಅಂದ್ಕೊಂಡು ನಾವು ಭಾಳ ಬೇಜಾರಾಯಿತು. ಹಾಗೆ ಈ ಗ್ರೂಪ್ ನೋಡ್ತಾ ನನ್ಗೆ ಬಂತು ಮೆಸೇಜು, ಕೂಡ್ಲಿಗೆಯಲ್ಲಿ ಸತ್ಸಂಗ ಇದೆ ಅಂತ. ಆಗ ತಕ್ಷಣ ನಾನು ಯಾರು ಅರೇಂಜ್ ಮಾಡಿದ್ರು ಅವರಿಗೆ ಫೋನ್ ಮಾಡಿ ನಾವು ಬರ್ತಾ ಇದ್ದೀವಿ ಇಷ್ಟು ಜನ ಅಂತ ಹೇಳಿ ಬರೆಸ್ಬಿಟ್ಟೆ ಅಪ್ಪ. ಸತ್ಸಂಗಕ್ಕೆ ಹೋಗ್ಬೇಕಾದ್ರೆ ಏನೋ ಒಂದು ತವಕ ಅಪ್ಪ, ಅದು ಹೇಳೋಕ್ಕಾಗಲ್ಲ. ಸತ್ಸಂಗಕ್ಕೆ ಹೋಗ್ತಿದ್ದೀವಿ ಅಂದರೆ ಏನೋ ಒಂಥರ ಖುಷಿ. ಸತ್ಸಂಗಕ್ಕೆ ಹೊರಟ್ವಿ. ಅಲ್ಲಿ ಸತ್ಸಂಗ ಅಂದರೆ ನಮಗೇನು ಅಂತ ಗೊತ್ತಿರಲಿಲ್ಲ, ಅದು ಹೆಂಗಿರುತ್ತೆ ಅಂತಲೂ ಗೊತ್ತಿರಲಿಲ್ಲ. ಆದರೆ ಸತ್ಸಂಗಕ್ಕೆ ಬಂದು ನೋಡಿದ ಮೇಲೆ ಅಬ್ಬಾ, ನಾವು ಈ ಮುಗೀತಾ ಅನ್ನೋ ಅಂತ ಫೀಲಿಂಗ್ ಬಂದ್ಬಿಡ್ತಪ್ಪ. ಯಾಕೆ ಮುಗೀತು ಇದು ಅಂತ ಬೇಜಾರಾಯಿತು. ಸತ್ಸಂಗದಲ್ಲಿ ತುಂಬ ಚೆನ್ನಾಗಿ ನಿಮ್ಮದು ಎಲ್ಲ, ಆವತ್ತು ಗೀತಾ ಏಕಾದಶಿ ಇತ್ತು, ಪ್ರವಚನ ಎಲ್ಲ ಕೇಳಿ ತುಂಬ ಖುಷಿ ಆಯ್ತಪ್ಪ. ಜೊತೆಗೆ ಆಶೀರ್ವಾದನೂ ತುಂಬ ಚೆನ್ನಾಗಾಯ್ತು ನಮ್ಮ ಕುಟುಂಬಕ್ಕೆ. ಜೊತೆಗೆ ನಿಮ್ಮ ಫೋಟೋ ಮಾಡಿಸ್ಬೇಕು ಅಂತ ನನಗೆ ಆಸೆ ಆಯಿತು. ಅದರಂತೆ ನಾನು ನಿಮ್ಮ ಫೋಟೋನೂ ಒಂದು ಮಾಡಿಸ್ಕೊಂಡು ಬಂದೆ. ಸಾಕ್ಷಾತ್ ದತ್ತಾತ್ರೇಯನೇ ನನ್ನ ಮನೆಗೆ ಬಂದ ಹಾಗೆ ನನಗೆ ಅನುಭವ ಆಯಿತು ಅಪ್ಪ. ಹಂಗೆ ನಾನು ನಿಮ್ಮ ಫೋಟೋದ ಮುಂದೆ ಸಂಕಲ್ಪ ಮಾಡಿಕೊಂಡೆ, ಅಪ್ಪ ನಮಗೂ ಸತ್ಸಂಗ ಮಾಡೋ ಅವಕಾಶ ಕಲ್ಪಿಸ್ಕೊಡಿ ಅಂತ. ನಾನು ಸಂಕಲ್ಪ ಮಾಡ್ಕೊಂಡು ಸ್ವಲ್ಪ ದಿನದಲ್ಲೇ ನನಗೆ ಹೇಮಮ್ಮನ ಮುಖಾಂತರ 2022 ಫೆಬ್ರವರಿ 27ನೇ ತಾರೀಕು ಸತ್ಸಂಗ ಮಾಡೋಂಥ ಅವಕಾಶ ಸಿಕ್ತು ಅಪ್ಪ. ಸತ್ಸಂಗ ನಿಮ್ಮ ಆಶೀರ್ವಾದದಿಂದ ಅಪ್ಪ ತುಂಬ ಚೆನ್ನಾಗಿ ಆಯಿತು ಅಪ್ಪ. ಸರ್ವ ವ್ಯಾಧಿ ಪ್ರಶಮನಿ ಸರ್ವ ಮೃತ್ಯು ನಿವಾರಣೆ ಅನ್ನೋ ಹಾಗೆ ನನ್ನ ಮಗ ಸತ್ಸಂಗಕ್ಕೆ ಬಂದಿರಲಿಲ್ಲ ಅಪ್ಪ. ಅವನು ಹಾಸ್ಟೆಲಲ್ಲಿ ಇದ್ದು ಓದ್ತಾ ಇದ್ದ. ನನ್ನ ಮಗನಿಗೆ ಪುನರ್ಜನ್ಮನೇ ಕೊಟ್ಬಿಟ್ರು ನನ್ನಪ್ಪ. ಅದೆಲ್ಲ ಆದಮೇಲೆ
ಅಪ್ಪಾಜಿ ನಮ್ಮ ಜೊತೆಗೆ ಇದ್ದಾರೆ, ನಮ್ಮ ಮನೆಯಲ್ಲೇ ಇದ್ದಾರೆ ಅಂತ ನಮಗೆ ಫುಲ್ ಕನ್ಫರ್ಮ್ ಆಗೋಯ್ತು. ನಮ್ಮ ಮನೆಯವ್ರದ್ದೊಂದು ಸುಮಾರು ವರ್ಷದಿಂದ ಜಮೀನಿನ ಕೆಲಸ ಪೆಂಡಿಂಗ್ ಇತ್ತು. ಅದನ್ನು ಅಪ್ಪಾಜಿ ಆಶೀರ್ವಾದದಿಂದ ಅದು ಅವ್ರ ಹೆಸರಿಗೆ ಆಗೋ ಹಾಗೆ ಆಯಿತು. ಈಗ ರೀಸೆಂಟಾಗಿ ನಮ್ಮ ಅಮ್ಮಂಗೆ ಮೊಣಕಾಲು ನೋವು ಬರ್ತಾ ಇತ್ತು. ಅದು ಡಾಕ್ಟ್ರ್ ಹತ್ರ ತೋರಿಸಿದಾಗ 2 ಮಂಡಿ ಚಿಪ್ ಚೇಂಜ್ ಮಾಡಿಸ್ಬೇಕು ಅಂತ ಹೇಳಿದರು. ಆಗ ನಾನು ಅಪ್ಪಾಜಿ ಆಶೀರ್ವಾದ ತಗೊಂಡು 2 ಕಾಲು ಆಪ್ರೇಷನ್ ಮಾಡಿಸಿದೆ. ಈಗ ಅವರು ಆರಾಮಾಗಿ ಓಡಾಡ್ಕೊಂಡಿದ್ದಾರೆ, ನಮ್ಮ ಜೊತೆಗೆ ಓಡಾಡ್ಕೊಂಡಿದ್ದಾರೆ. ಕೇಳಿದ್ದೆಲ್ಲ ಕೊಡ್ತಾ ಇರೋ ನಮ್ಮ ಅಪ್ಪಾಜಿ ಕಾಮಧೇನು ಕಲ್ಪವೃಕ್ಷ ಇದ್ದಂಗೆ ತಕ್ಷಣನೇ ಅದಾಗ್ಬಿಡುತ್ತೆ. ಹೀಗೆ ಸರ್ವಾಂತರ್ಯಾಮಿಯಾಗಿ ಅಪ್ಪ ನಮ್ಮ ಜೊತೆಗೆ ಯಾವಾಗಲೂ ಇರ್ತಾರೆ ಅಂತ ಹೇಳ್ತೀನಿ. ಜೈ ಶ್ರೀಮಾತ. ಅಪ್ಪಾಜಿ ಅಮೃತಹಸ್ತಾಯ ವಿದ್ಮಹೇ ಮಹಾಶಕ್ತಿನೇತ್ರಾಯ ಧೀಮಹಿ ತನ್ನೋ ಅಪ್ಪಾಜಿ ಪ್ರಚೋದಯಾತ್. ಅಪ್ಪಾಜಿ, ನಾನು ರಮಾದೇವಿ ಪುರುಷೋತ್ತಮ್ ಮಾತಾಡ್ತಾ ಇರೋದು. ನಾನು ಗ್ರೂಪ್ಸ್ ಎಲ್ಲ ಸ್ಟಾರ್ಟ್ ಆಯ್ತಲ್ಲ, ಆವಾಗ ಶುರುನಲ್ಲಿ ಅಂತಂದರೆ ಜೂನಲ್ಲಿ ಜಾಯಿನ್ ಆದೆ. ನನಗೆ ನಮ್ಮ ಯಜಮಾನ್ರ ಕಸಿನ್ ನನಗೆ ಲಿಂಕ್ ಕೊಟ್ಟರು. ಸೊ ಅವಾಗಿಂದ ನಾನು ಲಲಿತಾ ಸಹಸ್ರನಾಮ ಫಾಲೋ ಮಾಡ್ತಾ ಬಂದೆ. ಮುಂಚೆ ಲಲಿತಾ ಸಹಸ್ರನಾಮ ನನಗೆ ಬರ್ತಾ ಇತ್ತು, ಆದರೆ ನನಗೆ ಈ ಥರ ನೈಜ ಕಲಿಕೆ ಅಂದರೆ ಏನು ಅಂತ ಗೊತ್ತಿರಲಿಲ್ಲ. ಅದು ಕೇಳ್ತಾ ಗೊತ್ತಾಯಿತು, ಇದರಲ್ಲಿ ಒಳರ್ಥ ಇಷ್ಟೊಂದು, ಭಾವಾರ್ಥದಲ್ಲಿ ಇಷ್ಟೊಂದೆಲ್ಲ ಇರುತ್ತಾ ಅಂತ ನನಗೆ ಗೊತ್ತಿರಲಿಲ್ಲ. ಕೇಳ್ತಾ ಮನಸ್ಸಲ್ಲೂ ಪರಿವರ್ತನೆ ಆಗ್ತಾ ಬಂತು, ತುಂಬ ಚೆನ್ನಾಗಿ ಅಂತಲೂ ಅನ್ನಿಸ್ತಾ ಬಂತು. ಹಾಗೆ ಕೇಳ್ತಾ ಬಂದ್ವಿ. ಆವಾಗ ನಮ್ಮ ಅಪ್ಪಾಜಿಯವರು ನಿಂಬೆಹಣ್ಣು ಪೂಜೆನ ಹೇಳಿದರು. ಸೊ ನಿಂಬೆಹಣ್ಣು ಪೂಜೆ ನೆಗೆಟಿವಿಟಿ ನಾನು ನನ್ನ ನಾದಿನಿ ಇಬ್ಬರು ಸ್ಟಾರ್ಟ್ ಮಾಡಿದ್ವಿ. ಶುರುನಲ್ಲಿ ಅವಳಿಗೆ ಒಂದು ಹಳ್ಳಿನಲ್ಲಿ ಕೆಲಸ ಮಾಡ್ತಾಯಿದ್ಲು, ಅವಳಿಗೆ ಮೈಸೂರಿಗೆ ಟ್ರಾನ್ಸ್ಫರ್ಗೆ ಟ್ರೈ ಮಾಡ್ತಾಯಿದ್ಲು. ಸೊ ಆವಾಗ ನಾವು ಪೂಜೆ ಸ್ಟಾರ್ಟ್ ಮಾಡಿ ಒಂದು 20-25 ದಿವಸಕ್ಕೇ ಅವಳದ್ದು ಟ್ರಾನ್ಸ್ಫರ್ ಮೈಸೂರಿಗೆ ಆಯಿತು. ಸೊ ಭಾಳ ಖುಷಿ ಆಯಿತು. ಅದ್ರ ನಂತರ ಆವಾಗಿನ್ನು ನನಗೆ ಫೆಬ್ರವರಿ ತಿಂಗಳಲ್ಲಿ 2020 ನನಗೆ ಅವಾಗೊಂದು ಓವರಿ ಸಿಸ್ಟ್ ಆಗಿತ್ತು. ಅದು ಆಪ್ರೇಷನ್ ಆಗಿತ್ತು. ಅದು ಆಪ್ರೇಷನ್ನ ಮತ್ತೆ ನನಗೆ ಕ್ಯಾನ್ಸರ್ ಆಗ್ಬೋದು ಅಂತ ಹೇಳಿಬಿಟ್ಟು ಸೂಚನೆಗಳಿತ್ತು. ಹಾಗಾಗಿ ನಾನು ಒಂದು 4 ಕೀಮೋಥೆರಪಿ ತೊಗೊಂಡಿದ್ದೆ. ಅದರ ನಂತರ ನನಗೆ 3 ತಿಂಗಳಿಗೆ 6 ತಿಂಗಳಿಗೆ ಎಲ್ಲ ಫಾಲೋಅಪ್ ಮಾಡಲಿಕ್ಕೆ ಹೇಳಿದರು. ಸೊ 3 ತಿಂಗಳು ನಾನು ಫಸ್ಟ್ ಫಾಲೋಅಪ್ ಹೋಗೋ ಹೊತ್ತಿಗೆ ನನಗೆ ಅಪ್ಪಾಜಿ ಅವ್ರದ್ದು ಪರಿಚಯ ಆಗಿತ್ತು. ಸೊ ಅವರನ್ನ ಆಶೀರ್ವಾದ ತೊಗೊಂಡ್ಬಿಟ್ಟು ನಾನು ಹೋದೆ. ಏನು ಯೋಚನೆ ಮಾಡಬೇಡ ಮಗಳೇ, ಎಲ್ಲ ಒಳ್ಳೆಯದಾಗತ್ತೆ ಅಂತ ಹೇಳಿದ್ರಿ. ಅದೇ ಥರ ನಾನು ಆಪ್ರೇಷನ್ ಚೆಕಪ್ಗೆ ನಾನು ಹೋಗಿದ್ದೆ. ಸೊ ಎಲ್ಲ ನಾರ್ಮಲ್ ರಿಪೋರ್ಟ್ ಬಂತು. ತಕ್ಷಣ ನಾನು ಆಮೇಲೆ ಅಪ್ಪಾಜಿ ಅವರಿಗೆ ಫೋನ್ ಮಾಡಿಬಿಟ್ಟು ಹೇಳಿದೆ, ಅಪ್ಪಾಜಿ ನಂದೆಲ್ಲ ನಾರ್ಮಲ್ ರಿಪೋರ್ಟ್ ಬಂದಿದೆ ಅಂತ. ಆವಾಗ ಅಪ್ಪಾಜಿಯವ್ರು ಕೇಳಿದರು, ಮಗಳೇ ಈಗ ಅಪ್ಪಾಜಿಯವ್ರ ಮೇಲೆ ನಂಬಿಕೆ ಬಂತಾ ಅಂತ ಹೇಳಿದರು. ಆವಾಗ ಇಷ್ಟೊಂದು ಕಷ್ಟ ಇರಲಿಲ್ಲ, ಅಪ್ಪಾಜಿಯವರು ಬೇಗ ಸಿಗ್ತಾಯಿದ್ರು. ಈಗ ತುಂಬ ಲಕ್ಷಾಂತರ ಜನಗಳು ಅಪ್ಪಾಜಿಯವರು ಫಾಲೋಯರ್ಸ್ ಆಗಿರೋದ್ರಿಂದ ತುಂಬ ಕಷ್ಟ ಆಗುತ್ತೆ. ಸೊ ಅದರ ನಂತರನೂ ನನಗೆ ಹೇಳಿದರು ಚೆಕಪ್ ಮಾಡಿ ಫಾಲೋಅಪ್ ಮಾಡಲಿಕ್ಕೆ. ಬಟ್ ಅದರ ನಂತರ ಹೋದೆ ನಾನು ಒಂದ್ಸರಿ. ಬಟ್ ನನಗೆ ಆಮೇಲೆ ಡಾಕ್ಟ್ರೇ ಹೇಳಿಬಿಟ್ರು, ಏನೂ ಬೇಕಾಗಿಲ್ಲ, ಎಲ್ಲ ನಾರ್ಮಲ್ ಆಗಿದ್ದೀರಾ ಅಂತ. ಇವತ್ತಿನವರೆಗೂ ನಾನು ಅದಕ್ಕೆ ಸಂಬಂಧಪಟ್ಟಿದ್ದಂಗೆ ಒಂದು ಮಾತ್ರೆ ಆಗಲಿ ಟ್ರೀಟ್ಮೆಂಟ್ ಆಗಲಿ ಏನೂ ತಗೋತಿಲ್ಲ. ಅದೆಲ್ಲ ಅಪ್ಪಾಜಿ ಆಶೀರ್ವಾದ. ತುಂಬ ಆರೋಗ್ಯವಾಗಿದ್ದೀನಿ, ಮನೆಯಲ್ಲೂ ತುಂಬ ನೆಮ್ಮದಿ ಇದೆ. ಅದರ ನಂತರ ಏನಾಯಿತು, ಅಪ್ಪಾಜಿಯವರು ಇದ್ರದ್ದು ಲಕ್ಷ್ಮೀ ಹೃದಯ ಪೂಜೆನ ಹೇಳಿದರು. ಸೊ ಅದು 1 ವರ್ಷ ನಾನು 1 ತಿಂಗಳಿಗೆ 1 ಪೂಜೆಯಂತೆ ಮಾಡ್ತಾ ಬಂದೆ. ಅದು ಮಾಡ್ತಾ ಆಗಿದ್ದು ಬದಲಾವಣೆಗಳೇ ತುಂಬ ಅಸಾಧ್ಯ ಅನ್ನಿಸ್ತು. ಎಲ್ಲದಕ್ಕಿಂತ ಮುಂಚೆ ಮಗನ ಕೆಲ್ಸಕ್ಕೆ ಟ್ರೈ ಮಾಡ್ತಿದ್ದ. ಅವ್ನ ಕೆಲಸ ಆಯಿತು, ಕೆಲಸ ಆಗಿ ಒಂದು 6 ಮಂತ್ಸ್ಗೆ ಅವನ ಎಕ್ಸ್ಪೆಕ್ಟೇಷನ್ಗೆ ಮೀರಿ ಅವನಿಗೆ ಪ್ರಮೋಷನ್ನು ಬಂದುಬಿಡ್ತು. ಆಮೇಲೆ ಅದ್ರ ನಂತರ ಅವನಿಗೆ ಮದುವೆಗೆ ಟ್ರೈ ಮಾಡ್ತಾಯಿದ್ವಿ. ಅಪ್ಪಾಜಿ ಆಶೀರ್ವಾದ ತಗೊಂಡು ನಾವು ಶುರು ಮಾಡಿಕೊಂಡ್ವಿ. ಆಶೀರ್ವಾದ ಸಿಕ್ಕಿ ಒಂದು 15-20 ದಿವಸದಲ್ಲೇ ಒಂದು ಮದುವೆ ಸೆಟ್ಲಾಯಿತು. ಅದರ ಆದ ನಂತರ ಒಂದೊಂದು ಬದಲಾವಣೆಗಳು ಆಗ್ತಾಯಿದೆ. ಆಮೇಲೆ ಅಪ್ಪಾಜಿಯವರು ನೋಡೋ ಭಾಗ್ಯ ನಮಗೆ ನವೆಂಬರ್ ತಿಂಗಳಲ್ಲಿ ಸಿಕ್ತು, 2020 ನವೆಂಬರಲ್ಲಿ. ಆವತ್ತು ಹಿಂದಿನ ದಿವಸ ಅದು ಎಷ್ಟು ಖುಷಿಯಾಗಿತ್ತು ಗೊತ್ತಿಲ್ಲ. ಯಾಕಂದರೆ ನಾನು ಅದುವರೆಗೂ ಯಾವ ಗುರುಗಳನ್ನಾಗಲಿ ಏನೂ ನೋಡಿಲ್ಲ, ಬರೀ ದೇವಸ್ಥಾನಕ್ಕೆ ಹೋಗ್ತಿದ್ದೆ ಬರ್ತಿದ್ದೆ, ಪೂಜೆ ಇಷ್ಟರಲ್ಲೇ ಇದ್ವಿ. ನನಗೆ ಹೇಗಿರಬಹುದು ಅನ್ನೋ ಇಮ್ಯಾಜಿನೇಷನ್ನು ಇಲ್ಲ. ಮನೆಗೆ ಹೋದಾಗ ನಂಗೆ ತುಂಬ ಖುಷಿ ಅನ್ನಿಸ್ತು. ನಾವು ಇನ್ನೂ ಎಂಟ್ರ್ ಆಗ್ತಿದ್ದಂಗೆ ಅಪ್ಪಾಜಿಯವರು ಬಾಲ್ಕನಿಲಿ ಬಂದರು. ತಕ್ಷಣ ನನ್ನ ಬಾಯಲ್ಲಿ ತಾನೇ ಅಯ್ಯೋ ಅಪ್ಪಾಜಿ ಅಂತ ನಾನು ಹೇಳಿಬಿಟ್ಟೆ. ನನಗೆ ಹಿಂಗೆ ಇರ್ತಾರೆ ಅನ್ನೋದೇ ಗೊತ್ತಿರಲಿಲ್ಲ. ಅವತ್ತು ಪಾದ ಪೂಜೆ ಮಾಡಿದ ಮೇಲೆ ಆದ ಸಂತೋಷ ಅದನ್ನು ನನಗೆ ಹೇಳ್ಕೊಳಕ್ಕೆ ಆಗಲ್ಲ. ಆಮೇಲೆ ಅಪ್ಪಾಜಿಯವ್ರನ್ನ ಕೇಳ್ಕೊಂಡ್ವಿ, ನಮ್ಮ ಮನೆಗೆ ಅಪ್ಪಾಜಿ ನಿಮ್ಮ ಪಾದಾರ್ಪಣೆ ಆಗಬೇಕು ಅಂತ. ಅಪ್ಪಾಜಿ ನಮ್ಮ ಮನೆಗೆ ಆವಾಗ ಜನವರಿ
17ನೇ ತಾರೀಕು 2021 ನಮ್ಮ ಮನೇಲಿ ಪಾದಾರ್ಪಣೆ ಆಯಿತು. ಆವಾಗ ತುಂಬ ಜನ ಬಂದಿದ್ದರು. ಅವ್ರಿಗೆಲ್ಲ ಅಪ್ಪಾಜಿ ಆಶೀರ್ವಾದ ಮಾಡಿದರು. ಅವರೆಲ್ಲ ಹೇಳ್ತಾಯಿದ್ರು, ಅಲ್ಲಿ ಅಪ್ಪಾಜಿ ಆಶೀರ್ವಾದ ತೊಗೊಂಡ್ಮೇಲೆ ತುಂಬ ಒಳ್ಳೆಯದಾಯಿತು ಅಂತ ಹೇಳ್ತಾ ಇರ್ತಾರೆ. ಅದನ್ನೆಲ್ಲ ಕೇಳಿದಾಗಂತೂ ನಮ್ಗೆ ತುಂಬ ಸಂತೋಷವಾಗುತ್ತೆ. ಈಗ ಹೇಳೋದೇ ಬೇಡ, ಎಲ್ಲರೂ ಗ್ರೂಪ್ಸಲ್ಲಿ ಎಲ್ಲರೂ ನೋಡ್ತಾ ಇದ್ವಿ. ಈಗ ಲಕ್ಷಾಂತರ ಜನಗಳಲ್ಲಿ ಪವಾಡ ನಡೆದಿದೆ. ಅದನ್ನು ಎಲ್ಲರೂ ನೋಡ್ತಾ ಇದ್ದೀವಿ, ಅದನ್ನು ಕೇಳ್ತಾ ಇದಕ್ಕೆಲ್ಲ ಅಪ್ಪಾಜಿಯ ಕಾರಣ. ಅಂಥವರು ನಮಗೆ ಸಿಕ್ಕಿದ್ದು ನಮ್ಮ ಜನ್ಮದ ಪುಣ್ಯ ಅಂತ ಅನ್ಕೋತೀವಿ. ನಾನು ಯಾವಾಗಲೂ ಅನ್ಕೊತಾ ಇರ್ತಿದ್ದೆ, ರಾಮಕೃಷ್ಣ ಪರಮಹಂಸರ ಕಾಲದಲ್ಲಿ, ರಾಘವೇಂದ್ರ ಸ್ವಾಮಿಗಳ ಕಾಲದಲ್ಲಿ ಅವರೆಲ್ಲ ಇದ್ದರು ಅಂತ ಅಂತಾರೆ. ಬಹುಶಃ ಮುಂದಿನ ಪೀಳಿಗೆಯಲ್ಲಿ ನಮ್ಮನ್ನು ಹಾಗೆ ಕೇಳ್ಕೊಬೋದು, ಅಯ್ಯೋ ಅಪ್ಪಾಜಿಯವ್ರ ಜೊತೆ ಇದ್ದರು, ಅವ್ರು ಎಷ್ಟು ಪುಣ್ಯ ಮಾಡಿದರು ಅಂತ. ಅದನ್ನು ಯೋಚನೆ ಮಾಡಿದ್ರೆ ನನ್ನ ಮನಸ್ಸು ಅದು ಎಷ್ಟು ಖುಷಿಯಾಗುತ್ತೆ ಅಂತ ಅದನ್ನು ಹೇಳ್ಕೊಳಕ್ಕೆ ಅಸಾಧ್ಯ ಅಂತ ಹೇಳ್ತೀನಿ. ಎಷ್ಟು ಹೇಳ್ಬೋದು ಅಪ್ಪಾಜಿ, ಇದೆಲ್ಲ ಅಪ್ಪಾಜಿಯವರ ಆಶೀರ್ವಾದವೇ ಕಾರಣ ಅಂತ ಹೇಳ್ತೀನಿ. ಅದು ಹಾಗೆ ಅಪ್ಪಾಜಿಯವರು ಹೇಳಿಕೊಟ್ಟ ಪ್ರಾರ್ಥನೆಯನ್ನು ಮಾಡೋಕ್ಕೆ ಇಷ್ಟಪಡ್ತೀನಿ. ಸುವರ್ಣ ವೃಷ್ಟಿಂ ಕುರು ಮೇ ಗೃಹೇಶಿ, ಸುಧಾನ್ಯ ವೃದ್ಧಿಂ ಕುರು ಮೇ ಗೃಹೇಶಿ, ಕಲ್ಯಾಣ ವೃದ್ಧಿಂ ಕುರು ಮೇ ಗೃಹೇಶಿ, ವಿಭೂತಿ ವೃದ್ಧಿಂ ಕುರು ಮೇ ಗೃಹೇಶಿ. ಲೋಕಾ ಸಮಸ್ತಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಹರಿ ಓಂ ತತ್ಸತ್. ಸರ್ವಂ ಶ್ರೀ ಜಗದಂಬಾರ್ಪಣಮಸ್ತು. ಸರ್ವಂ ಶ್ರೀ ಗುರುಚರಣಾರ್ಪಣಮಸ್ತು. ಜೈ ಶ್ರೀಮಾತಾ, ಶ್ರೀಮಾತಾ, ಜೈ ಶ್ರೀಮಾತಾ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಅಮೃತಹಸ್ತಾಯ ವಿದ್ಮಹೇ ಮಹಾಶಕ್ತಿನೇತ್ರಾಯ ಧೀಮಹಿ ತನ್ನೋ ಅಪ್ಪಾಜಿ ಪ್ರಚೋದಯಾತ್. ಜೈ ಶ್ರೀಮಾತಾ ಅಪ್ಪಾಜಿ. ನಾನು ನಿಮ್ಮ ಪ್ರೀತಿಯ ಮಗಳು ರೇಖಾ ಶೇಖರ್, ಮೈಸೂರು. ಮೊದಲಿಗೆ ನಿಮ್ಮ ಪಾದಕಮಲಗಳಿಗೆ ನಮಸ್ಕರಿಸುತ್ತಾ ಶ್ರೀಲತಾ ಕಲಿಕಾ ವರ್ಗದ 4ನೇ ಸಂವತ್ಸರದ ಶುಭ ನಮಸ್ಕಾರಗಳು. ಈ ಶುಭ ಸಂದರ್ಭದಲ್ಲಿ ನನ್ನ ಜೀವನದಲ್ಲಿ ನಿಮ್ಮ ಆಶೀರ್ವಾದದಿಂದ ಆದ ಕೆಲವು ಪ್ರಮುಖ ಬದಲಾವಣೆಗಳು ಹಾಗೂ ಅನುಭವಗಳನ್ನು ಹಂಚಿಕೊಳ್ಳಲು ಇಷ್ಟಪಡುತ್ತೇನೆ. ನನಗೆ ಶ್ರೀಲತಾ ಕಲಿಕಾ ವರ್ಗದ ಲಿಂಕನ್ನು ಕಳಿಸಿಕೊಟ್ಟವರು ನನ್ನ ಯೋಗ ಫ್ರೆಂಡ್ ಸರಸ್ವತಿ ಅಂತ. ಅಪ್ಪಾಜಿ, ನಾನು ಜನವರಿ 28, 2021 ನಾರಾಯಣಿ ಕೃಪಾ ಗ್ರೂಪ್ಗೆ ಜಾಯ್ನ್ ಆದೆ. ಈ ಗ್ರೂಪಿಗೆ ಜಾಯ್ನ್ ಆದಾಗ ನಾನು ತುಂಬ ಡಿಪ್ರೆಷನ್ನಲ್ಲಿದ್ದೆ. ನನ್ನ ಜೀವನದಲ್ಲಿ ನಡೆದ ಕೆಲವು ಕಹಿ ಘಟನೆಗಳನ್ನು ಮರೆಯಲಾಗದೆ ತುಂಬ ಕಷ್ಟಪಡುತ್ತಿದ್ದೆ. ಅದರಿಂದಾಗಿ ಬಾಳಲು ಆಗದೆ, ಸಾಯಲು ಆಗದೆ ಜೀವನವನ್ನು ನಡೆಸುತ್ತಿದ್ದೆ. ಇಂತಹ ಒಂದು ಸಂದರ್ಭದಲ್ಲಿ ನಿಮ್ಮ ಗ್ರೂಪಿಗೆ ಜಾಯ್ನ್ ಆಗಿ ನೀವು ಕಳುಹಿಸಿದ ದೈವಿಕ ಶಕ್ತಿ ತುಂಬಿದ ಪ್ರತಿಯೊಂದು ಆಡಿಯೋಗಳನ್ನು ತಪ್ಪದೇ ಕೇಳುತ್ತಿದ್ದೆ ಮತ್ತು ಎಲ್ಲ ಪೂಜೆಗಳನ್ನೂ ಮಾಡುತ್ತಿದ್ದೆ. ಅದರಿಂದಾಗಿ ನನ್ನ ಮನಸ್ಸಿಗೆ ನೆಮ್ಮದಿ, ಶಾಂತಿ ಹಾಗೂ ಜೀವನದಲ್ಲಿ ಆಸಕ್ತಿಯನ್ನು ಉಂಟು ಮಾಡಿತು. ಹಾಗೆ ನನ್ನ ಮನಸ್ಸಿನಲ್ಲಿದ್ದ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ನೀವು ಕಳುಹಿಸುತ್ತಿದ್ದ ಭಾವಾರ್ಥದ ಮೂಲಕ ಸಿಕ್ಕಿತು. ನೀವು ಕಳುಹಿಸಿದ ಭಾವಾರ್ಥಗಳಲ್ಲಿ ಆ ತಾಯಿಯ ನಾಮದ ಅರ್ಥದ ಜೊತೆಗೆ ನಮ್ಮ ಜೀವನದಲ್ಲಿ ಇದನ್ನು ಅಳವಡಿಸಿಕೊಂಡು ಹೇಗೆ ಸಂತೋಷವಾಗಿ ಬಾಳಬೇಕು ಅನ್ನೋದನ್ನು ತಿಳಿಸಿಕೊಟ್ರಿ. ನಾನು ನಿಮ್ಮ ಜೊತೆ ಮೊದಲ ಸಲ ಮಾತಾಡಿದ್ದು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ದಿನ. ಆ ದಿನ ನಾನು ಜಗನ್ಮಾತೆಯಲ್ಲಿ ಪ್ರಾರ್ಥನೆ ಮಾಡಿಕೊಂಡಿದ್ದೆ, ಅಮ್ಮ, ಈ ದಿನ ಅಪ್ಪಾಜಿಯವರು ನನಗೆ ಆಶೀರ್ವಾದವನ್ನು ವಾಯ್ಸ್ ಮೆಸೇಜ್ ಮೂಲಕ ಕಳಿಸದೆ ನನಗೆ ಡೈರೆಕ್ಟಾಗಿ ಕಾಲ್ ಮಾಡಿ ಆಶೀರ್ವಾದ ಮಾಡಬೇಕು ಅಂತ. ಅದರಂತೆ ನೀವು ನನಗೆ ಕಾಲ್ ಮಾಡಿ ಆಶೀರ್ವಾದ ಮಾಡಿದ್ರಿ ಮತ್ತು ಅದರ ನೆಕ್ಸ್ಟ್ ಇಯರ್ ನನಗೆ ನಿಮ್ಮ ಆಶ್ರಮದಲ್ಲೇ ನನ್ನ ಪರಿವಾರ ಸಹಿತ ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡಿಕೊಳ್ಳುವ ಅವಕಾಶ ಸಿಕ್ಕಿದ್ದು ನನ್ನ ಜೀವನದಲ್ಲಿ ಎಂದೂ ಮರೆಯಲಾಗದ ಅವಿಸ್ಮರಣೀಯ ಘಟನೆಗಳು. ಅಪ್ಪ, ನೀವು ತಂದೆಯಾಗಿ, ತಾಯಿಯಾಗಿ, ಗುರುವಾಗಿ ನನ್ನನ್ನು ಎಲ್ಲ ಕಷ್ಟದಲ್ಲೂ ಕೈ ಹಿಡಿದು ನಡೆಸಿದ್ದೀರಾ. ನನ್ನ ಎಲ್ಲ ಕೋರಿಕೆಗಳನ್ನು ಈಡೇರಿಸಿದ್ದೀರಾ. ನಾನು ಸದಾ ನಿಮ್ಮನ್ನು ಯೂಟ್ಯೂಬ್ನಲ್ಲಿ ನೋಡುತ್ತಾ ಅಂದುಕೊಳ್ತಿದ್ದೆ, ನನಗೆ ಯಾವಾಗ ಅಪ್ಪಾಜಿ ದರ್ಶನ ಸಿಗುತ್ತೆ ಅಂತ. ಮತ್ತು ಒಂದು ಸಲ ನನ್ನ ಕಾಲ್ ಕನೆಕ್ಟ್ ಆಗಿ ನಿಮಗೆ ಕೇಳಿಕೊಂಡಾಗ ನೀವು ನನಗೆ ನಿಮ್ಮ ಆಶ್ರಮದಲ್ಲಿ ದರ್ಶನದ ಭಾಗ್ಯವನ್ನು ಕರುಣಿಸಿಕೊಟ್ರಿ. ನಿಮ್ಮ ದರ್ಶನ ಭಾಗ್ಯದಿಂದ ನಾನು ಪುನೀತಳಾದೆ. ನಿಮ್ಮಿಂದ ನಾನು ಜೀವನದಲ್ಲಿ ಹೇಗೆ ಬಾಳಬೇಕು ಎನ್ನುವುದನ್ನು ಕಲಿತುಕೊಂಡೆ. ನಾವು ಯಾರಿಗೂ ಬದಲಾಯಿಸಬಾರದು, ನಾವು ಬದಲಾಗಬೇಕು. ಮತ್ತು ಕಷ್ಟ ಸುಖ ಎಲ್ಲವೂ ಆಗಮಪಾಯನ, ಯಾವುದೂ ಶಾಶ್ವತವಲ್ಲ. ಎಲ್ಲ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ನಾವು ಎಲ್ಲವನ್ನು ಒಂದೇ ಸಮನಾಗಿ ಸ್ವೀಕರಿಸಿ ನಗು ನಗುತ್ತಾ ಹೇಗೆ ಜೀವನ ನಡೆಸಬೇಕು ಅಂತ ತಿಳಿಸ್ಕೊಟ್ರಿ. ಅಜ್ಞಾನ ತುಂಬಿದ ನನ್ನ ಬಾಳಿಗೆ ಜ್ಞಾನದ ಬೆಳಕನ್ನು ಚೆಲ್ಲಿದ್ದೀರ. ಮಹಾಮಾಯೆ ಜೀವನ ಗಂಗಾ ಎಂಬ ಧಾರಾವಾಹಿಯ ಮೂಲಕ, ಶಂಕರಾಚಾರ್ಯರ ಸ್ಮರಣೆಯ ಮೂಲಕ
ಭಗವದ್ಗೀತೆಯ ಸಾರವಾದ ಹೆಜ್ಜೆಗಳ ಮೂಲಕ ಜ್ಞಾನಧಾರೆ, ಕಠೋಪನಿಷತ್, ಕರ್ಮ ಸಿದ್ಧಾಂತ, ಜ್ಞಾನ ವಿಜ್ಞಾನ ಯೋಗದಂತಹ ಯೋಗಗಳ ಮೂಲಕ ನಮ್ಮ ಜ್ಞಾನವನ್ನು ಉನ್ನತೀಕರಿಸಿದ್ದೀರಾ. ಪ್ರಪಂಚವನ್ನು ನೋಡುವ ನಮ್ಮ ದೃಷ್ಟಿಕೋನವನ್ನು ಬದಲಾಯಿಸಿದ್ದೀರಾ ಮತ್ತು ಸಂಸಾರದಲ್ಲಿ ಇದ್ದುಕೊಂಡು ನಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಂಡು ಹಾಗೂ ನಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಂಡು ಹೇಗೆ ಉತ್ತಮ ಜೀವನ ನಡೆಸಬೇಕು ಎಂಬುದನ್ನು ಸರಳ ಭಾಷೆಯಲ್ಲಿ ಉದಾಹರಣೆ ಸಹಿತ ಎಲ್ಲರಿಗೂ ಅರ್ಥವಾಗುವಂತೆ ಮನಮುಟ್ಟುವಂತೆ ತಿಳಿಸಿಕೊಟ್ಟಿದ್ದೀರಾ. ಅಪ್ಪಾಜಿ, ನಿಮ್ಮ ಈ ನಿಸ್ವಾರ್ಥ ಪ್ರೀತಿಗೆ ನಾವು ಎಷ್ಟೇ ಜನ್ಮ ಎತ್ತಿದರೂ ತೀರಿಸಲು ಸಾಧ್ಯವಿಲ್ಲ. ತಮ್ಮ ದಣಿವನ್ನು ಲೆಕ್ಕಿಸದೆ ಎಲ್ಲ ಮಕ್ಕಳ ಏಳಿಗೆಗಾಗಿ ಹಗಲು ರಾತ್ರಿ ಶ್ರಮಿಸುತ್ತಿರುವ ನಿಮ್ಮಂತಹ ಅಪ್ಪಾಜಿಯವರನ್ನು ಪಡೆದ ನಾವೇ ಧನ್ಯ. ನಿಮ್ಮ ಆಶೀರ್ವಾದದಿಂದ ನನ್ನ ಮಗನಿಗೆ TXC ಟೆಕ್ನಾಲಜಿಯಲ್ಲಿ ಕೆಲಸ ಸಿಕ್ಕಿತು. ನನ್ನ ಮಗಳಿಗೆ ಪೀರಿಯಡ್ಸ್ ಟೈಮ್ನಲ್ಲಿ ತುಂಬ ಬ್ಲೀಡಿಂಗ್ ಆಗ್ತಾಯಿತ್ತು. ಏನೇ ಮೆಡಿಸಿನ್ ತಗೊಂಡ್ರೂ ಕಡಿಮೆ ಆಗ್ತಿರಲಿಲ್ಲ. ನಿಮ್ಮ ಆಶೀರ್ವಾದದಿಂದ ಹಾಗೂ ಹರಿದ್ರಾಮೃತ ಸೇವನೆಯಿಂದ ಅವಳ ಪೀರಿಯಡ್ಸ್ ನಾರ್ಮಲ್ ಆಗಿದೆ. 1 ತಿಂಗಳವರೆಗೆ ಆಗ್ತಿದ್ದ ಬ್ಲೀಡಿಂಗ್ ಈಗ 5 ಡೇಸ್ಗೆ ಯಾವುದೇ ಮೆಡಿಸಿನ್ ಇಲ್ಲದೆ ಸ್ಟಾಪ್ ಆಗುತ್ತೆ. ಹಾಗೆ ನನ್ನ ತಂಗಿ ಯಜಮಾನರಿಗೆ ಕರೋನಾ ಆಗಿ ಅವರು ತುಂಬ ಕ್ರಿಟಿಕಲ್ ಕಂಡೀಷನ್ ಇದ್ದರು. ನಿಮ್ಮ ಆಶೀರ್ವಾದದಿಂದ ಹಾಗೂ ಸುಬ್ರಹ್ಮಣ್ಯ ಅಷ್ಟೋತ್ತರ ಮಾಡಿ ಅರಿಶಿಣದ ಸೇವನೆಯಿಂದ ಈಗ ಅವರು ಆರೋಗ್ಯಕರ ಜೀವನ ನಡೆಸುತ್ತಿದ್ದಾರೆ. ಮತ್ತು ನನ್ನ ತಾಯಿಯವರು ಸತ್ಸಂಗಕ್ಕೆ ಬಂದು ನಿಮ್ಮ ಆಶೀರ್ವಾದವನ್ನು ಪಡೆದು ತಮ್ಮ ಕೋರಿಕೆಗಳನ್ನು ಈಡೇರಿಸಿಕೊಂಡಿದ್ದಾರೆ. ಮತ್ತು ನಿಮ್ಮ ಆಶೀರ್ವಾದದಿಂದ ನನ್ನ ಮಗಳು 10th ಸ್ಟ್ಯಾಂಡರ್ಡ್ನಲ್ಲಿ ಒಳ್ಳೆ ಮಾರ್ಕ್ಸ್ನಿಂದ ಪಾಸಾಗಿದ್ದಾಳೆ. ಇತ್ತೀಚೆಗೆ ನಮ್ಮ ಅತ್ತೆಯವರಿಗೆ ಕಿಡ್ನಿಯಲ್ಲಿ ಇನ್ಫೆಕ್ಷನ್ ಆಗಿ ತುಂಬ ಕ್ರಿಟಿಕಲ್ ಕಂಡೀಷನಲ್ಲಿದ್ದರು. ಅವರಿಗೆ BP, ಡಯಾಬಿಟೀಸ್, ಹಾರ್ಟ್ ಪ್ರಾಬ್ಲಮ್, ಥೈರಾಯ್ಡ್ ಎಲ್ಲ ಪ್ರಾಬ್ಲಮ್ ಇತ್ತು. ಈ ಕಂಡೀಷನಲ್ಲಿ ಆಪ್ರೇಷನ್ ಮಾಡೋದು ತುಂಬ ರಿಸ್ಕ್ ಅಂತ ತಿಳಿಸಿದರು. ಹಾಗೆ ಆಪ್ರೇಷನ್ ಮಾಡಿದರೆ ಅವರಿಗೆ ಹಾರ್ಟ್ ಅಟ್ಯಾಕ್, ಪ್ಯಾರಾಲಿಸಿಸ್ ಏನು ಬೇಕಾದರೂ ಆಗ್ಬೋದು ಅಂತ ತಿಳಿಸಿದರು ಡಾಕ್ಟ್ರವರು. ಆದರೆ ನಿಮ್ಮ ಆಶೀರ್ವಾದದಿಂದ ಅವರ ಆಪರೇಷನ್ ಸಕ್ಸಸ್ ಆಗಿ ಅವರು ಈಗ ಯಾವ ತೊಂದರೆಯೂ ಇಲ್ಲದೆ ಆರೋಗ್ಯಕರ ಜೀವನ ನಡೆಸುತ್ತಿದ್ದಾರೆ. ಹೇಮಮ್ಮನವರು ನನ್ನನ್ನು ಗುರುತಿಸಿ ನನಗೆ ಗ್ರೂಪ್ ಅಡ್ಮಿನ್ ಆಗಿ ಸೇವೆ ಸಲ್ಲಿಸಲು ಅವಕಾಶ ಮಾಡಿಕೊಟ್ಟರು. ನಿಮ್ಮ ಆಶೀರ್ವಾದದಿಂದಾಗಿ ನಾನು ಚೇತನ ಚೈತನ್ಯ ಎಂಬ ಗ್ರೂಪ್ ಅಡ್ಮಿನ್ ಆಗಿ ಸೇವೆಯನ್ನು ಸಲ್ಲಿಸುವ ಸೌಭಾಗ್ಯ ಸಿಕ್ಕಿತು. ಕೇವಲ ಗಂಡ, ಮನೆ, ಮಕ್ಕಳು ಇಷ್ಟಕ್ಕೆ ಸೀಮಿತವಾಗಿದ್ದ ನಮ್ಮ ಬಾಳಿಗೆ ಹೊಸ ಚೈತನ್ಯವನ್ನು ತಂದುಕೊಟ್ರಿ. ಗ್ರೂಪ್ ಅಡ್ಮಿನ್ ಆದಮೇಲೆ ಭಕ್ತರು ಹಂಚಿಕೊಳ್ಳುತ್ತಿದ್ದ ಕಷ್ಟಗಳನ್ನು ಕೇಳಿ ಪ್ರಪಂಚದಲ್ಲಿ ನಮ್ಮ ಕಷ್ಟನೇ ತುಂಬ ಜಾಸ್ತಿ ಅಂತ ನಾನು ಬಾಳ್ತಾ ಇದ್ದೆ. ಆದರೆ ಅದಕ್ಕಿಂತಲೂ ಹೆಚ್ಚು ಕಷ್ಟಪಡುವವರು ಈ ಪ್ರಪಂಚದಲ್ಲಿದ್ದಾರೆ. ಅವರ ಕಷ್ಟದ ಮುಂದೆ ನಮ್ಮ ಕಷ್ಟ ಏನೂ ಅಲ್ಲ ಅನ್ನುವ ಅರಿವಾಯಿತು. ಲಕ್ಷಾಂತರ ಭಕ್ತರು ನಿಮ್ಮನ್ನು ನೋಡಲು, ನಿಮ್ಮ ಜೊತೆ ಮಾತಾಡಲು ಹಂಬಲಿಸುವುದನ್ನು ನೋಡಿದಾಗ ಆ ಜಗನ್ಮಾತೆ ನಿಮ್ಮನ್ನು ಇಷ್ಟು ಹತ್ತಿರದಿಂದ ನೋಡಲು, ಮಾತಾಡಲು ಅವಕಾಶ ಕಲ್ಪಿಸಿಕೊಟ್ಟಿರುವುದು ನನಗೆಷ್ಟು ಜನ್ಮದ ಪುಣ್ಯ. ಭಕ್ತರು ನಮಗೆ ಎಷ್ಟು ಮರ್ಯಾದೆ, ಗೌರವ, ಪ್ರೀತಿ ತೋರಿಸ್ತಾರೆ ಅಂದರೆ ಯಾವ ಪದವೀಧರರಿಗೂ ಇಂತಹ ಗೌರವ ಸಿಗುವುದಿಲ್ವೇನೋ ಅಷ್ಟು ಗೌರವಿಸ್ತಾರೆ. ಇಂತಹ ಒಂದು ಪವಿತ್ರ ಕೆಲಸ ಮಾಡಲು ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಎಂದೆಂದೂ ನಿಮಗೆ ಚಿರಋಣಿಯಾಗಿರುತ್ತೇನೆ ಅಪ್ಪ. ನಿಮ್ಮ ಸೇವೆ ಮಾಡುವ ಭಾಗ್ಯ ಇನ್ನೂ ಹೆಚ್ಚು ಹೆಚ್ಚು ಸಿಗುತ್ತಿರಲಿ ಮತ್ತು 4ನೇ ವರ್ಷದ ಸಂವತ್ಸರವು 100 ವರ್ಷ ಆಚರಿಸುವಂತಾಗಲಿ ಎಂದು ಜಗನ್ಮಾತೆಯಲ್ಲಿ ಪ್ರಾರ್ಥಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತಿದ್ದೇನೆ. ಸರ್ವಂ ಶ್ರೀ ಜಗದಂಬಾರ್ಪಣಮಸ್ತು. ಸರ್ವಂ ಶ್ರೀ ಗುರುಚರಣಾರ್ಪಣಮಸ್ತು. ಜೈ ಶ್ರೀ ಮಾತಾ. ಜೈ ಶ್ರೀ ಮಾತಾ. ಜೈ ಶ್ರೀ ಮಾತಾ. ಓಂ ಅಮೃತಹಸ್ತಾಯ ವಿದ್ಮಹೇ ಮಹಾಶಕ್ತಿನೇತ್ರಾಯ ಧೀಮಹಿ ತನ್ನೋ ಅಪ್ಪಾಜಿ ಪ್ರಚೋದಯಾತ್. ನಾನು ಸುರೇಖಾ ಶ್ರೀನಿವಾಸ್ ಬೆಟಗೇರಿ, ಬ್ಯಾಡಗಿಯಿಂದ. ನಾನು ಈ ಗ್ರೂಪಿಗೆ 2021ರಲ್ಲಿ ಜಾಯ್ನ್ ಆದೆ, ಅಪ್ಪ ಲಲಿತಾ ಮಾತಾ ಗ್ರೂಪಿಗೆ. ಸೊ ನನ್ನ ಒನ್ ಆಫ್ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ ಆ್ಯಂಡ್ ರಿಲೇಟಿವ್ ಬೇಬಿ ಆಂಟಿ ಅವ್ರು ಕಳಿಸಿದ್ರು, ಜಾಯ್ನ್ ಆದೆ. ಅದ್ರ ಫಸ್ಟಿಗೆ ಜಾಯ್ನ್ ಆದಾಗ ಏನೂ ಅಷ್ಟು ನೋಡ್ತಿರ್ಲಿಲ್ಲ, ನಾನು ಏನು ಫಾಲೋನೂ ಮಾಡ್ತಿರ್ಲಿಲ್ಲ, ಸುಮ್ಮನೆ ಎಲ್ಲ ಮೆಸೇಜಸ್ ಡಿಲೀಟ್ ಮಾಡಿಬಿಡ್ತಿದ್ದೆ. ಬಟ್ ಅವತ್ತು ನಿಮ್ಮದು ಉಚ್ಚಂಗಿದು ಶ್ರೀಚಕ್ರ ಪೂಜೆ ಬರ್ತಾಯಿತ್ತು ಅಪ್ಪಾಜಿ. ಅವತ್ತು ನಾನು ನೋಡ್ತಾ ಇದ್ದೆ. ಅದನ್ನ ನೋಡ್ತಾ ಆ ಮೂಮೆಂಟಿಗೆ ಏನಾಯ್ತೋ ಗೊತ್ತಿಲ್ಲ ನನಗೆ. ಆಲ್ ಆಫ್ ಅ ಸಡನ್ ಒಂದು ಫ್ಲ್ಯಾಶ್, ಇಟ್ ಲೈಕ್ ಸಿಡಿಲು ಬಡ್ದಂಗೆ ಆಯಿತು. ದ್ಯಾಟ್ ಎಕ್ಸ್ಪೀರಿಯನ್ಸ್ ವಾಸ್
ಐ ಕಾಂಟ್ ಎಕ್ಸ್ಪ್ರೆಸ್ ಇಟ್. ಅದಾದಮೇಲೆ ಇಟ್ ವಾಸ್ ಜಸ್ಟ್ ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ಸ್. ಅದಾದಿಂದ ವೆರಿ ನೆಕ್ಸ್ಟ್ ಮೂಮೆಂಟ್ ನಂಗೆ ವಾಸ್ ಆಲ್ ನ್ಯೂ, ಎಲ್ಲನೂ ಹೊಸದೇ ಅನಿಸ್ತಾಯಿತ್ತಪ್ಪ. ಅದೇನಂತ ಗೊತ್ತಿಲ್ಲ ನನಗೆ, ಅದು ಅಪ್ಪ ಕೊಟ್ಟಿದ್ದು ಹೊಸ ಜನ್ಮ ಇರಬೇಕು. ಆವಾಗಿಂದ ನಾನೆಲ್ಲ ನಿಮ್ಮದು ಎಲ್ಲ ಆಡಿಯೋಸ್ ಕೇಳ್ತಾ, ಅಪ್ಪಾಜಿದು ಎಲ್ಲ ಅಮೃತವಾಣಿ ಕೇಳ್ತಾ ಫಾಲೋ ಮಾಡ್ತಾ ಬಂದೆ. ಕೇಳ್ತಾ ಮನಸ್ಸು ಇಷ್ಟು ಪರಿವರ್ತನೆ ಆಯಿತು. ಆಮೇಲೆ ನನ್ನ ಫೈನಾನ್ಷಿಯಲ್ ಕಂಡೀಷನ್ಸು ಭಾಳ ಇಂಪ್ರೂವ್ ಆಯಿತು. ಲಕ್ಷ್ಮೀ ಹೃದಯ ರಹಸ್ಯ ಪೂಜಾ ಕಂಟಿನ್ಯೂ ಆಗಿ ಮಾಡ್ತಾ ಬಂದೆ. ಅದಾದಮೇಲೆ ನನ್ನ ಮಗನಿಗೆ ಈಶಾ ಫೌಂಡೇಶನಲ್ಲಿ ಅಡ್ಮಿಷನ್ ಬೇಕಿತ್ತು. ಅಪ್ಪಾಜಿ ಆಶೀರ್ವಾದದಿಂದ ಅವನಿಗೆ ಅಡ್ಮಿಷನ್ನು ಸಿಕ್ತು ಆ್ಯಂಡ್ ಹಿ ಈಸ್ ವೆರಿ ಹ್ಯಾಪಿ ದೇರ್. ಆಮೇಲೆ ಅದಾದಮೇಲೆ ನಂಗೆ ಅಪ್ಪನ ನಿಮಗೆ ಮಗಳಿಗೆ ಇಷ್ಟು ಹೊಸ ಬಾಳ್ ಕೊಟ್ಟಿರಿ, ನೀವು ಬಂದು ನೋಡಲಿ, ನನ್ನ ಮನೆ ಒಂದ್ಸತಿ ಕಾಲಿಡಲಿ ಅಂತ ಭಾಳ ಆಸೆ ಇತ್ತು. ನೀವು ಅದನ್ನು ನೆರವೇರಿಸ್ಕೊಟ್ರಿ. ನವಂಬರ್ 3, 2023 ಆವಾಗ ಬ್ಯಾಡ್ಗಿಯಲ್ಲಿ ಸತ್ಸಂಗ ನಡೆಸ್ಕೊಟ್ರಿ ಅಪ್ಪಾಜಿ. ಅದಾದಮೇಲೆ ನೀವು ಹೇಳ್ತೀರಲ್ಲ ಪುಣ್ಯದ ಗಂಟು ಬಿಚ್ಚಕ್ಕೆ ಸ್ಟಾರ್ಟ್ ಆದರೆ ಹಾಗೆ ಅಂತ, ಹಂಗಪ್ಪ ನನಗೆ ಸಿವಿಯರ್ ಥೈರಾಯ್ಡ್ ಪ್ರಾಬ್ಲಮ್ ಇತ್ತಂತಲೇ ಗೊತ್ತಿರಲಿಲ್ಲ. ನೀವು ಕಾಲಿಟ್ಟು ಹೋದ್ಮೇಲೆ ದ ವೆರಿ ನೆಕ್ಸ್ಟ್ ವಿತಿನ್ 15 days ಹಾಗೆ ಏನೋ ಚೆಕಪ್ಪಿಗೆ ಹೋದಾಗ ಅದು ಡಯಾಗ್ನೈಸ್ ಆಗಿ ಆಮೇಲೆ ಟ್ರೀಟ್ಮೆಂಟು ತೊಗೊಂಡು ನಾವು ಐ ಆಮ್ ಆಲ್ ಓಕೆ ಬೈ ಯೋರ್ ಗ್ರೇಸ್ ಅಪ್ಪ. ಅದಾದಮೇಲೆ ಇನ್ನೊಂದು ಮೇಜರ್ ಇನ್ಸಿಡೆಂಟ್ ಆಗಿದ್ದಂದರೆ February 8th ನಿಮ್ಮದು ಸತ್ಸಂಗ ಇತ್ತು ದಾವಣಗೆರೆಯಲ್ಲಿ. ನಾನು ಬರೋಕ್ಕೆಲ್ಲ ಸಜ್ಜು ಮಾಡ್ಕೊತಿದ್ದೆ. ಅದು ಬೆಳಗ್ಗೆನೇ ಬೈ 8 o'clock ನಮ್ಮ ಮನೆಗೆ ಫೈರ್ ಹತ್ಕೊಂತಪ್ಪ, AC ಬರ್ಸ್ಟ್ ಆಗಿ. ಸೊ ಹಾಫ್ ಆಫ್ ದ ಬಿಲ್ಡಿಂಗ್ ಫಸ್ಟ್ ಫ್ಲೋರಾಗೆ ಎಲ್ಲ ಸುಟ್ಟೋಗಿತ್ತು. ನಮ್ಮ ಮಾವವರು ಅಲ್ಲೇ ಇದ್ದರು. ಅವ್ರು ನಿಮ್ಮ ದಯೆ ನಿಮ್ಮ ಕೃಪೆಯಿಂದ ಆರಾಮಾಗಿ ಹೊರಗೆ ಬಂದರು. ನಾವೆಲ್ಲರೂ ಹೊರಗೆ ಇದ್ವಿ ಅಪ್ಪ, ಯಾರಿಗೂ ಏನೂ ಒಂದು ಸ್ಕ್ರ್ಯಾಚು ಆಗಿಲ್ಲಪ್ಪ. ಸೊ ದಿಸ್ ವಾಸ್ ದ ಬಿಗ್ಗೆಸ್ಟ್ ಮಿರಾಕಲ್. ಒಂದು ಸತಿ ಅಪ್ಪನ ಮಡ್ಲಿಗೆ ಬಿದ್ದರೆ ಆಯಿತು, ಎಲ್ಲ ಅವರೇ ನೋಡ್ಕೊತಾ ಇದ್ದಾರೆ, ಮುಂದೆ ನೋಡ್ಕೊಂಡು ಹೋಗ್ತಾರೆ. ನಾವು ನಿಮ್ಮ ಮಕ್ಕಳು ಅಪ್ಪ, ಹಿಂಗೆ ನಮ್ಮನ್ನ ಕೈ ಹಿಡಿದು ನಡೆಸ್ರಿ, ಕರ್ಕೊಂಡು ಹೋಗ್ರಿ. ನಿಮ್ಮನ್ನು ಪಡೆದ ನಾವೇ ಧನ್ಯರು. ಥ್ಯಾಂಕ್ ಯು ಅಪ್ಪ. ನಾವೆಲ್ಲರೂ ಒಂದೇ ಪರಂಜ್ಯೋತಿಯ ಕಣಗಳು. ಪ್ರೀತಿಯೇ ನಮ್ಮ ಸ್ವಭಾವ, ಮೌನವೇ ನಮ್ಮ ಭಾಷೆ, ಜಪ ಧ್ಯಾನವೇ ನಮ್ಮ ಮಾರ್ಗ, ಆತ್ಮ ಸಾಕ್ಷಾತ್ಕಾರವೇ ನಮ್ಮ ಗುರಿ, ಪ್ರಪಂಚವೇ ನಮ್ಮ ಆಶ್ರಮ, ಇಡೀ ಸೃಷ್ಟಿಯೇ ನಮ್ಮ ಕುಟುಂಬ. ನಿಮ್ಮನ್ನು ನಮಗೆ ಕೊಟ್ಟ ಸರ್ವಾತೀತ ಸದ್ಗುರು ಸ್ವಾಮೀಜಿ ವಿರಜಾನಂದ ಸರಸ್ವತಿ ಮಹಾರಾಜ್ ಕೋಟಿ ಕೋಟಿ ಪ್ರಣಾಮಗಳು. ಜೈ ಶ್ರೀಮಾತಾ. ಇದುವರೆಗೂ ನಾವು ನಮ್ಮ ಜೀವಂತ ಲಲಿತೆಯರ ಹಾಗೂ ನಮ್ಮ ಗ್ರೂಪ್ ಅಡ್ಮಿನ್ಗಳಲ್ಲಿ ಕೆಲವರ ಅನುಭವಗಳನ್ನು ಕೇಳಿದ್ವಿ, ಮತ್ತು ಅವರ ಜೀವನ ಅನುಭವಗಳನ್ನು ಸಹ ಕೇಳ್ಕೊಂಡು ಬಂದ್ವಿ. ಈಗ ಎಲ್ಲರೂ ಪ್ರಾರ್ಥನೆ ಮಾಡಿ ಅಪ್ಪಾಜಿಗೆ ನಮ್ಮ ಒಂದು ಸೇವೆಯ ಪುಷ್ಪಗಳನ್ನು ಅರ್ಪಿಸೋಣ. ಅಪ್ಪಾಜಿಯ ಚರಣಾರವಿಂದಗಳಿಗೆ ಅನಂತಾನಂತ ನಮಸ್ಕಾರಗಳು. ಓಂ ಅಮೃತಹಸ್ತಾಯ ವಿದ್ಮಹೇ ಮಹಾಶಕ್ತಿ ನೇತ್ರಾಯ ಧೀಮಹಿ ತನ್ನೋ ಅಪ್ಪಾಜಿ ಪ್ರಚೋದಯಾತ್. ಓಂ ಸುವರ್ಣವೃಷ್ಟಿಂ ಕುರು ಮೇ ಗೃಹೇ ಶ್ರೀಃ, ಸುಧಾನ್ಯವೃದ್ಧಿಂ ಕುರು ಮೇ ಗೃಹೇ ಶ್ರೀಃ, ಕಲ್ಯಾಣವೃದ್ಧಿಂ ಕುರು ಮೇ ಗೃಹೇ ಶ್ರೀಃ, ವಿಭೂತಿವೃದ್ಧಿಂ ಕುರು ಮೇ ಗೃಹೇ ಶ್ರೀಃ. ಓಂ ಸುವರ್ಣವೃಷ್ಟಿಂ ಕುರು ಮೇ ಗೃಹೇ ಶ್ರೀಃ, ಸುಧಾನ್ಯವೃದ್ಧಿಂ ಕುರು ಮೇ ಗೃಹೇ ಶ್ರೀಃ, ಕಲ್ಯಾಣವೃದ್ಧಿಂ ಕುರು ಮೇ ಗೃಹೇ ಶ್ರೀಃ, ವಿಭೂತಿವೃದ್ಧಿಂ ಕುರು ಮೇ ಗೃಹೇ ಶ್ರೀಃ. ಅಮ್ಮ ಸುವರ್ಣವೃಷ್ಟಿಂ ಕುರು ಮೇ ಗೃಹೇ ಶ್ರೀಃ, ಸುಧಾನ್ಯವೃದ್ಧಿಂ ಕುರು ಮೇ ಗೃಹೇ ಶ್ರೀಃ, ಕಲ್ಯಾಣವೃದ್ಧಿಂ ಕುರು ಮೇ ಗೃಹೇ ಶ್ರೀಃ, ವಿಭೂತಿವೃದ್ಧಿಂ ಕುರು ಮೇ ಗೃಹೇ ಶ್ರೀಃ. ಲೋಕಾ ಸಮಸ್ತಾ ಸುಖಿನೋ ಭವಂತು, ಲೋಕಾ ಸಮಸ್ತಾ ಸುಖಿನೋ ಭವಂತು, ಲೋಕಾ ಸಮಸ್ತಾ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಸರ್ವಂ ಶ್ರೀ ಜಗದಂಬಾರ್ಪಣಮಸ್ತು, ಸರ್ವಂ ಶ್ರೀ ಗುರುಚರಣಾರ್ಪಣಮಸ್ತು.